ಆತ್ಮಜ್ಯೋತಿಗೆ ನಮಸ್ಕರಿಸಿ ಇಂದಿನ ಈ ವ್ಯಾಸಂಗೋಷ್ಠಿಯ ನಿರ್ದೇಶಕರಾದ ಸೋದರ ಎಚ್ ಬಿಲ್ಲಪ್ಪನವರೇ ಹಾಗೂ ಈ ಒಂದು ಪ್ರಾಯೋಜಕರಾದ ನಮ್ಮ ಈಶ್ವರಪ್ಪನವರು ಕೆ ಬಿ ಗುಡ್ಬಸಪ್ಪನವರ ಮಕ್ಕಳು ಅವರೇ, ನಮ್ಮೆಲ್ಲ ಸೋದರ ಸೋದರಿಯರೇ, ಇವತ್ತೊಂದು ವಿಶೇಷವಾದ ದಿನ ಆಗಿದೆ. ಯಾಕೆಂದರೆ 17 ಇವತ್ತು ತಾರೀಕು. ಸುಮಾರು 150 ವರ್ಷಗಳ ಹಿಂದೆ 1875 ನವಂಬರ್ 17 ಈ ಸಂಸ್ಥೆ ಥಿಯಾಸಫಿಕಲ್ ಸೊಸೈಟಿ ಅನ್ನುವಂಥದ್ದು ನ್ಯೂಯಾರ್ಕ್ನಲ್ಲಿ 15 ಜನ ಗ್ರೂಪಾಗಿ ಆ ದಿನಾಂಕದಿಂದ 17ನೇ ತಾರೀಕೆ ಅವರು ಆಲ್ಕಾಟ್ರವರು ಭಾಷಣ ಮಾಡ್ತಾರೆ. ಅಧಿಕೃತವಾಗಿ ಸ್ಥಾಪನೆ ಆಗುತ್ತೆ. ಯಾವಾಗ? 1875 ನವಂಬರ್ 17. ಅದರ ಅಂಗವಾಗಿ ಇವಾಗ ಇಲ್ಲಿ ಜಯಂತಿ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಇದು ಜಯಂತಿ ಯಾವಾಗಲೂ ಕೂಡ ನಮ್ಮಲ್ಲಿ ನವಂಬರ್ ತಿಂಗಳಲ್ಲೇ ಆಗೋದು, ತಪ್ಪೇನಿಲ್ಲ. ಯಾಕೆಂದರೆ ನಮ್ಮ ಇಬ್ಬರು ಮಹನೀಯರು ಏನು ಹೇಳಿದ್ರು, ಮೊದಲು ಕರ್ನಲ್ ಆಲ್ಕಾಟ್ ಮತ್ತು ಜಾರ್ಜ್ ಸಿಡ್ನಿ ಅರುಂಡೇಲ್ ಜನಿಸಿದ ಮಾಹೆ ಇದೆ ಆಗಸ್ಟ್ ತಿಂಗಳು. ಹಾಗಾಗಿ ಅವರ ಒಂದು ಪುಣ್ಯ ಸ್ಮರಣೆ, ಇದು ಒಂದು ಜನ್ಮ ದಿನಾಚರಣೆ ಹಾಗೂ ನಮ್ಮ ಸ್ಥಾಪಕರ ಬಗ್ಗೆ ಗಮನ ಸೆಳೆಯುವಂಥ ಕೆಲಸ ಆಗಬೇಕು ಅಂತೇಳಿ ನಮ್ಮ ಸಹೋದರರು, ನಾನು ಹೊಸದುರ್ಗದಲ್ಲಿ ಸುಮಾರು 5 ವರ್ಷ 6 ವರ್ಷದಿಂದ ವಾರ್ಡನ್ನು ಕೆಲಸ ಮಾಡಿದೆ. ನನಗೆ ಅವಕಾಶ ಕೊಟ್ಟಿರೋದು ಇವತ್ತು ನೋಡ್ರಿ, ಅದೆಂಥ ವಿಶೇಷ ಆಗಿದೆ. ಬಟ್ ಅಲ್ಲಿ ತಯಾರು ಮಾಡೋದು ನಮ್ಮ ಕೆಲಸ ಇದೆ, ಮಹಾ ಅಗಾಧವಾದ ಕೆಲಸ ಇದೆ ಅಲ್ಲಿ. ಆದರೆ ಅದಕ್ಕೆ ಅವಕಾಶ ಕಾಯಬೇಕು ನಾವು. ಯಾವುದೇ ಕಾರಣಕ್ಕೂ ನಾವು ಯಾವ ಕಾರಣಕ್ಕೂ ನುಗ್ಗಂಗಿಲ್ಲ. ಅದು ಅವಕಾಶ ಬರುತ್ತೆ, ಬಂದಾಗ ಉಪಯೋಗಿಸ್ಕೊಳ್ಬೇಕು. ಇದು ಸಿಸ್ಟಮ್ ನಮ್ಮಲ್ಲಿ ಥಿಯಾಸಫಿನಲ್ಲಿ. ಆದ್ರ ಕಾರಣ ನಮ್ಮಲ್ಲಿ ಮೊದಲು ಥಿಯಾಸಫಿ ಅಂದರೆ ಏನು ತಿಳ್ಕೊಂಡಿದ್ವಿ ನಾವು? ನನ್ನ ಪ್ರಶ್ನೆ. ಸದಸ್ಯರಾಗ್ತೀವಿ, ಸತ್ಸಂಗ ಅಂತ ಬರ್ತೀವಿ, ಭಾರತ ಸಮಾಜ ಪೂಜೆನಲ್ಲಿ ಭಾಗವಹಿಸ್ತೀವಿ. ಪವಿತ್ರವಾಗಿರ್ತಕ್ಕಂಥ ಭಾರತ ಸಮಾಜ ಪೂಜೆ. ಯಾಕೆಂದರೆ ಸ್ವಾರ್ಥ ಉದ್ದೇಶವಿಲ್ಲದೆ ಮಾಡುವಂಥದ್ದು ಪೂಜೆ. ಅಲ್ಲಿ ನನಗೇ ಬೇಕು, ನನಗೇ ಆಗಬೇಕು, ನನ್ನ ಕುಟುಂಬಕ್ಕಾಗಬೇಕು, ನನ್ನ ಗ್ರಾಮಕ್ಕಾಗಬೇಕು, ನನಗಾಗಬೇಕು ಅಂತ ಪೂಜೆ ಮಾಡುವಂಥದ್ದಲ್ಲ. ಇದು ಲೋಕೋದ್ಧಾರವಾಗಬೇಕು ಅನ್ನೋ ದೃಷ್ಟಿ ಮೇಲೆ ಮಾಡುವಂಥ ಪೂಜೆ. ಕೊನೆಗೆ ನಾವು ಹೇಳ್ತೀವಿ ಏನಂತ? ಸರ್ವೇ ಜನೋ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ನ ಕಶ್ಚಿತ್ತು ಭಾಗ್ಭವೇತು. ಶಾಂತಿ ಶಾಂತಿ. ಯಾಕೆಂದರೆ ನಾವಿಲ್ಲಿ ಸೇರಿರೋ ಉದ್ದೇಶ ಸತ್ಸಂಗ ಅಂತ. ಸತ್ಸಂಗದಲ್ಲಿ ಆಗಬೇಕಾದ ಕೆಲಸಗಳೇನು? ಇಂಥ ಪೂಜೆಗಳು, ಇಂಥ ವ್ಯಾಸಂಗಗಳು, ಆಮೇಲೆ ವ್ಯಾಸಂಗೋಷ್ಠಿಗಳು, ಆಮೇಲೆ ನಮಗೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನು ಸಿಗುವಂಥ ಉದ್ದೇಶದಿಂದ ಈ ಸತ್ಸಂಗ. ನಾವು ದಿನನಿತ್ಯ ಸಮಯವನ್ನು ಎಷ್ಟು ಮಟ್ಟಿಗೆ ನಾವು ಅದನ್ನು ವೇಸ್ಟ್ ಮಾಡ್ತೀವಿ ಅಂದರೆ, ಕಳ್ಕೊಳ್ತೀವಿ ಅಂದರೆ ಪ್ರಯೋಜನವಿಲ್ಲದಿದ್ದೀವಿ. ನಮಗೆ ಈ ಒಂದು ಆಧ್ಯಾತ್ಮಿಕ ಜ್ಞಾನಕ್ಕೆ ಬರಬೇಕಾದ್ರೆ ಕೆಲವ್ರು ಹೇಳ್ತಿದ್ರು 40 ವರ್ಷದ ಮೇಲೆ ಹೋಗಬೇಕು, 20 ವರ್ಷದ ಮೇಲೆ, 40 ವರ್ಷದೊಳಗೆ ಯಾರೂ ಹೋಗಂಗಿಲ್ಲ. ಇದೇನಿದ್ರು 50-60 ವರ್ಷ ಆದಮೇಲೆ. 50 ವರ್ಷ 60 ವರ್ಷ ವಯಸ್ಸಾದ್ಮೇಲೆ ಬಂದರೆ ಇಲ್ಲಿ ಏನು ಅರ್ಥ ಆಗುತ್ತೆ? ನಾವು ನಿಮ್ಮ ಹತ್ರ ಸುಳ್ಳು ಹೇಳೋದು, 40ನೇ ವರ್ಷಕ್ಕೆ ನಾನು ಆಧ್ಯಾತ್ಮಿಕ ಸಂಸ್ಥೆ ಮೆಂಬರ್ ಆದ. ಆದರೂ ಅರಸ್ಕೊಳ್ಳೋಕ್ಕಾಗೇ ಇಲ್ಲ, ಏನೂ ಗೊತ್ತಿಲ್ಲ. ಇವತ್ತು ಕೇಳಿದ್ರೆ ನನಗೇನು ಗೊತ್ತಿಲ್ಲ. ಯಾಕೆಂದರೆ ಅಷ್ಟು ಅಗಾಧವಾಗಿರೋಂಥ ಒಂದು ಸಾಹಿತ್ಯ ಇದೆ, ಗ್ರಂಥ ಇದೆ, ಮಾರ್ಗದರ್ಶನ ಇದೆ, ನಮ್ಮದೇ ಆದ ಒಂದು ಚಟುವಟಿಕೆಗಳಿದ್ದಾವೆ, ನಮ್ಮದೇ ಆದ ಜೀವನ ಇದೆ, ಎಲ್ಲದೂ ಕಲ್ಪಿಸಿದೆ. ಆದರೆ ನಾವು ಆ ಸಮಯವನ್ನು ಸದುಪಯೋಗ ಮಾಡಿಕೊಂಡು ಈ ಮಾರ್ಗದಲ್ಲಿ ನಾವೊಂಚೂರು ಬಳಸ್ಕೊಂಡಿದ್ದೆ ಆದರೆ ಜೀವನದಲ್ಲಿ ಏನು ಉಪಯೋಗ ಇದೆ, ಅಗಾಧವಾದ ಉಪಯೋಗ ಇದೆ. ಅಲ್ಲಿ ಸಮಯ ನೋಡಿರಿ ಎಷ್ಟು ಮಟ್ಟಿಗೆ ಬರೀ ಇಂದ್ರಿಯ ಲೋಲುಪ್ತೆಗೆ ಅಥವಾ ಮಾನಸಿಕ ರಂಜನೆಗೆ ಇಷ್ಟಕ್ಕೆ ಮಾತ್ರ ವ್ಯಯವಾಗುತ್ತೆ. ನಿಜವಾದ ಆತ್ಮ ಸಂಸ್ಕರಣೆಗೆ ಅನ್ನೋಕ್ಕೆ ಆತ್ಮಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನ ಸಿಗುವಂಥದ್ದು ಇಲ್ಲಿ ಬರಬೇಕು. ನಾನು ಹೇಳ್ದಲ್ಲ, 40ಕ್ಕೆ ಇಲ್ಲಿ ಬರಬೇಕಾಗಿತ್ತು. 50-60 ಆದಮೇಲೆ ಬಂದರೆ ಏನೂ ಕಷ್ಟ. ನಾನು ಆಮೇಲೆ ಹೇಳ್ತೀನಿ ಯಾಕೆ ಕಷ್ಟ ಆಗುತ್ತೆ ಅಂತ. ನಾವು ಇವತ್ತಿನವರೆಗೂ
ಥಿಯಾಸಫಿ ಆ್ಯಂಡ್ ಥಿಯಾಸಫಿಕಲ್ ಸೊಸೈಟಿ ಎರಡು ಗೊತ್ತಿದೆ. ಹಾಗಾದರೆ ನಾವು ಥಿಯಾಸಫಿ ಅಂದರೆ ಏನು ತಿಳ್ಕೊಂಡಿದ್ದೀವಿ? ಥಿಯಾಸಫಿ ಅಂದರೆ ಏನು? ಅವರು ನಮ್ಮ ಯಾರು ಇವರು ಟಿ ವಿ ರಾಚಪ್ಪನವರು ಆ್ಯಂಡ್ ಸಿ ಎನ್ ನಾಗರಾಜ್ ಅಂತ ಮೊದಲು ಅಧ್ಯಕ್ಷರಾಗಿದ್ದರು ಥಿಯಾಸಫಿಕಲ್ ಫೆಡರೇಷನ್. ಅವ್ರು ಹೇಳ್ತಿದ್ರು ಥಿಯಾಸಫಿ ಅಂದರೆ ಏನು? ಹೊಸ ಮತ ಅಲ್ಲ ಇದು. ಥಿಯಾಸಫಿ ಅನ್ನುವಂಥದ್ದು ನಾಟ್ ರಿಲಿಜನ್. ಮತ್ತು ಎಲ್ಲ ಮತಗಳ ಆಧಾರದ ಸತ್ಯಗಳ ಸಂಗ್ರಹ ಇದು. ಜೊತೆಗೆ ಏನಪ್ಪ ಆಗಿದೆ ಅಂದರೆ, ಹಿಂದೆ ಸಾಂಪ್ರದಾಯಿಕ ಮತಗಳ ಬಾಹ್ಯ ಸಂಪ್ರದಾಯಗಳು, ಪೂಜಾ ವಿಧಿಗಳು, ವ್ರತಾಚರಣೆಗಳು, ಉಪಚಾರಗಳು, ಅನೇಕ ವೇಳೆ ವಿಚಾರ ಎಡಗುಡದ ನಂಬಿಕೆಗಳು ಮಾನವ ಕುಲವನ್ನು ಪ್ರಯತ್ನವಿಲ್ಲದೆ ಒಡೆದಿರುವುದು ನಮ್ಮೆಲ್ಲರಿಗೂ ಅನುಭವ. ಈ ಥಿಯಾಸಫಿ ಏನು ಹೇಳ್ತೈತೆ ಅಂದರೆ, ನೋಡಿರಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ. ನಮ್ಮನ್ನು ದಾರಿ ತಪ್ಪಿಸಿದೆ ಇದುವರೆಗೆ. ಯಾರು ದಾರಿ ತಪ್ಪಿಸಿರೋರು ನೋಡಿರಿ, ಅವ್ರು ಹೇಳ್ತಾರೆ ಸಂಪ್ರದಾಯಗಳು, ಪೂಜಾ ವಿಧಿಗಳು, ವ್ರತಾಚರಣೆಗಳು, ಬಾಹ್ಯ ಉಪಚಾರಗಳು ಇವೆಲ್ಲ ನಮ್ಮನ್ನು ತಪ್ಪಿಸಿದೆ. ಅದಕ್ಕೆ ನಮಗೆ ಇವೆಲ್ಲವುಗಳಿಂದ ಬಿಡುಗಡೆ ಹೊಂದುವ ಸಲುವಾಗಿ ನಮ್ಗೆ ಗೊತ್ತು, ಸುಮಾರು 12ನೇ ಶತಮಾನದಲ್ಲಿ ಬಸವಣ್ಣವರವರು ಅನುಭವ ಮಂಟಪ, ಅದಕ್ಕಿಂತ ಹಿಂದೆ ಅನೇಕ ದಾರ್ಶನಿಕರು, ದಾಸರುಗಳು ಎಲ್ಲ ಬಂದು, ಮತ ಸುಧಾರಕರು ಬಂದು ತಿದ್ದಿದ್ರು, ಎಲ್ಲ ತಿದ್ದುತ್ತಾ ಬಂದರು. ಆದರೆ 19ನೇ ಶತಮಾನ ಅಂದರೆ 1800ರಿಂದ 1900 ಆ ಅವಧಿನಲ್ಲಿ ಏನಾಗ್ತಿತ್ತು ಅಂದರೆ, ಅನೇಕ ಮೂಢನಂಬಿಕೆಗಳು, ಏನು ನಮ್ಮಲ್ಲಿ ಸಿಕ್ಕಾಪಟ್ಟೆ ಮೂಢನಂಬಿಕೆ ಇತ್ತು. ಅಂಧವಿಶ್ವಾಸಗಳು, ನಮಗೆ ಅಂಧವಿಶ್ವಾಸ, ಇನ್ನು ಹೇಳಿದ್ದು ನೀನೇನು ಹೇಳಿದ್ರು ಅದು ಒಪ್ಕೊಳ್ತಾ ಇರೋದು, ಯಾರೋ ಗುರುಗಳು ಏನು ಹೇಳಿದ್ರು ಎಸ್ ಇದಿತ್ತು. ಹೆಚ್ಚಿನ ಪ್ರಮಾಣದ ಬೆಲೆಯನ್ನು ಕೊಟ್ಟಿದ್ದರಿಂದ ಆವಾಗ 18ನೇ ಶತಮಾನದಲ್ಲಿ ದೇಶ ಕಾಲಗಳಿಗೆ ಮೀರಿದ ಸತ್ಯ ಧರ್ಮಗಳು ಪತನವಾಗಿವೆ. ನೋಡಿ ಎಂಥ ಸ್ಥಿತಿ ಬಂದಿತ್ತು ಅವಾಗ ಅಂತಂದರೆ, ಇಡೀ ಪ್ರಪಂಚದಾದ್ಯಂತ ಆ ಥಿಯಾಸಫಿಯನ್ನು ಬೆಳಕನ್ನು ಚೆಲ್ಲಕ್ಕೆ ಯಾರೂ ಇರಲಿಲ್ಲ. ಎಲ್ಲ ಇನ್ನೇನು ಮುಳುಗುತ್ತೆ ಅನ್ನೋಂಥ ಸಂದರ್ಭ ಇತ್ತು. ಆವಾಗ ಏನಾಯಿತು, ಶತಶತಮಾನಗಳಿಂದ ನಡೆದು ಬಂದ ಈ ದಾರಿ ಇದನ್ನು ಸುಗಮಗೊಳಿಸುವಾಗಿ ನಮಗೆ ಇಬ್ಬರನ್ನ ನಾವು ಹುಡುಕಿದ್ರು. ಯಾರು ಹುಡುಕಿದವರು? ಇದಕ್ಕೆ ಬ್ಯಾಕ್ಗ್ರೌಂಡ್ ಒಂದಿದೆ. ನಮಗೆ ಶಂಬಳ ದ್ವೀಪ ಅಂತ ಇದೆ, ಅಲ್ಲಿ ಶ್ವೇತ ಋಷಿ ಸಂಘ ಅಂತ. ಆ ಶ್ವೇತ ಋಷಿ ಸಂಘದಲ್ಲಿ ಪ್ರಭುಗಳಿರ್ತಾರೆ, ದೀಕ್ಷಾ ದಾತರಿರ್ತಾರೆ. ಆ ದೀಕ್ಷಾಪತಿಗಳಲ್ಲಿ 6ನೇ ದೀಕ್ಷೆ ಪಡೆದಂತಹ ಮಹಾತ್ಮ ಮೌರ್ಯರು ಮತ್ತು ಮಹಾತ್ಮ ಕುತುಂಬಿಗಳು ಅವರಿಬ್ಬರು ಎದ್ದು ಈ 19ನೇ ಶತಮಾನದಲ್ಲಿ ಈ ಸಮಾಜ ಅನ್ನುವಂಥದ್ದು ತುಂಬ ಹೀನ ಸ್ಥಿತಿಗೆ ಹೋಗ್ತಾ ಇದೆ, ಅದ ಪತನವಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಈ ಸಮಾಜವನ್ನು ಸನ್ಮಾರ್ಗಕ್ಕೆ ತರಬೇಕು, ಒಂದು ರೀತಿಯ ಅಡ್ಡದಿಡ್ಡಿ ಹೋಗ್ತಾ ಇರ್ತಕ್ಕಂಥ ಈ ಒಂದು ಪ್ರಪಂಚವನ್ನು ಸರಿಯಾದ ದಿಕ್ಕಿ ತರಬೇಕು ಅಂತೇಳಿ ಪ್ರಯತ್ನ ಮಾಡಿ ಮನಸ್ಸು ಮಾಡ್ತಾರೆ. ಯಾರು? ಅಂತರಂಗ ಋಷಿಗಳು, ಮಹಾತ್ಮರು ಪ್ರಯತ್ನ ಮಾಡ್ತಾರೆ. ಗೊತ್ತಾಗೋಯ್ತು ಅವ್ರಿಗೆ. ಅವರು ಎಷ್ಟು ಚೆನ್ನಾಗಿ ಹೇಳಿದ್ರಪ್ಪ ಅಂತಂದರೆ, ಅವರು ಒಂದು ಪತ್ರ ಬರೀತಾರೆ. ಯಾರಿಗೆ? ನಮ್ಮ AP ಸೆನೆಟ್ ಅಂತ, ಅವರು ತುಂಬ ಅವರು ಬೇಕಾಗಿದ್ದವರು. ಅವ್ರು ಪತ್ರ ಬರೀತಾರೆ. ಏನಂತ? ಹೆಗ್ಗಳಿಕೆ ನಾಗರಿಕತೆಯನ್ನು ಪಡೆದ ನೀವು ಇನ್ನೂ ಅಸಭ್ಯರಾಗಿ ಉಳಿದಿರುವಿರಿ. ಯಾರಿಗೆ ಹೇಳಿದ್ರು? ಮಹಾತ್ಮರು AP ಸೆನೆಟ್ ಅಂತ ಒಬ್ಬರಿದ್ರು. ಅವರು ಪ್ರಾರಂಭದಲ್ಲಿ ಥಿಯಾಸಫಿಕಲ್ ಸೊಸೈಟಿ ಇಂಗ್ಲೆಂಡಲ್ಲಿ ಸ್ಥಾಪನೆ ಮಾಡಿ ಅಲ್ಲಿ ತುಂಬ ಯಶಸ್ವಿಗೊಳಿಸಿದರು. ಹಾಗಾದಾಗ ಅವರು ಆ ಮಹಾತ್ಮರ ಮಾತನ್ನು ಕೇಳಿ ಇನ್ನಿರಬಾರ್ದು, ಅದಕ್ಕೆ ಇನ್ನೂ ಒಂದು ಉದ್ಗಾರ ತೆಗಿತಾರೆ.
ಓ ಮಾನವರೇ, ನಿಮ್ಮ ದುರಾವಸ್ಥೆಯನ್ನು ನೆನೆದು ದೇಹ ಮತ್ತು ಅಂಗಾಂಗಗಳು ನಡೆದ ಜಗಳಗಳ ಹಳೆಯ ಕಥೆಯೊಂದು ನೆನಪಿಗೆ ಬರುತ್ತಿದೆ. ಇಂತಹ ದೀನಾವಸ್ಥೆಗೆ ಕಾರಣ ವಿಶ್ಲೇಷಣಾತ್ಮಕ ಮನಸ್ಸಿನಿಂದ ಹುಟ್ಟಿದ ಸ್ವಾರ್ಥ ಮತ್ತು ನೀಚ ಸಂಕುಚಿತ ಭಾವನೆ. ವಿಶ್ವ ನೀತಿ ಸೂತ್ರಗಳ ಸ್ಥಾಪನೆಗೆ ವಿಶ್ವ ಭಾತೃತ್ವ ಭದ್ರ ಬುನಾದಿ ಅಂತ ಮಹಾತ್ಮರು ಹೇಳ್ತಾರೆ. ಅವರು ಪತ್ರ ಬರೆದಾದ ಮೇಲೆ ಈಗ ಅವರು ಏನು ಬೇಕಾಗಿತ್ತು? ಥಿಯಾಸಫಿಯನ್ನು ಜಗತ್ತಿಗೆ ಕೊಡಬೇಕಾಗಿತ್ತು. ಯಾರು? ಮಹಾತ್ಮರು. ಏನು ಥಿಯಾಸಫಿ ಅಂದರೆ ನೋಡ್ರಿ, ಹೇಳ್ತಾರೆ ಕರೆಕ್ಟಾಗಿ ಅವ್ರಿಗೆ ಹೇಳಿದ ಮಾತುಗಳಲ್ಲಿ ಎಷ್ಟು ಚೆನ್ನಾಗಿದೆ. ಬ್ರಹ್ಮಾಂಡ ಪಿಂಡಾಂಡಗಳ ಉತ್ಪತ್ತಿ ಕ್ರಮ, ಜೀವನದ ಉದ್ದೇಶ, ಕಣ್ಣಿಗೆ ಕಾಣುವ ಸೂಕ್ಷ್ಮ ಲೋಕಗಳು, ಅಲೋಕಗಳ ನಿರ್ವಹಣಾ ಕ್ರಮ, ಸರಿಯಾದ ದೇವರ ಕಲ್ಪನೆ, ಕರ್ಮ ನಿಯಮ, ಪುನರ್ಜನ್ಮ ಸಿದ್ಧಾಂತ, ಯಾತನೆ, ನೋವು, ವ್ಯಥೆಗಳಿಗೆ ಕಾರಣ ಇದೆಯೇ, ಹಣೆಯ ಬರಹ ಎನ್ನುವುದಕ್ಕೆ ಆಧಾರವಿದೆಯೇ, ಮತ್ತು ಅದು ಕಡೆಯದಾಗಿ ಮರಣ ಎನ್ನುವುದು ನಮ್ಮೆಲ್ಲರ ಆಶೋತ್ತರಗಳಿಗೆ ಜ್ವಾಲಾಮುಖಿ ಅಂತಲ್ಲವೇ, ಮರಣಾನಂತರ ಸ್ಥಿತಿ ಇದೆ ಎಂಬ ಎಲ್ಲ ಮಾನವನ ಅವ್ಯಾವಹಕ ಸಂಬಂಧಗಳ ವ್ಯಕ್ತಿಗೆ ತಾತ್ವಿಕವೂ ತರ್ಕಬದ್ಧವೂ ಆದ ಪರಿಹಾರಗಳನ್ನು ಉತ್ತರಿಸುವ ದಿವ್ಯ ಜ್ಞಾನವೇ ಥಿಯಾಸಫಿ. ಸರ್, ಇದು ಇನ್ನೊಂದ್ಸಲಿ ಗಮನ ಹರಿಸಿ. ಥಿಯಾಸಫಿ ಅಂದರೆ ಏನಂದ ತಕ್ಷಣ ಸುಮ್ಮನೆ ನಾವು ಸರಳವಾಗಿ ಏನೋ ಇದು ಸಂಸ್ಥೆ ಇಲ್ಲೇನಿದೆ ಏನಿಲ್ಲ ಅನ್ನೋಂಗಿಲ್ಲ. ಇನ್ನೂ ಮುಂದುವರೆದು ಹೇಳ್ತಾರೆ ಕೇಳಿ. ದೇಶ ಕಾಲ ಸನ್ನಿವೇಶಗಳ ಕ್ಲುಪ್ತತೆಗೆ ಮೀರಿರುವ ಸತ್ಯಗಳ ಸಂಗ್ರಹವೇ ಥಿಯಾಸಫಿ. ಪ್ರವೃತ್ತಿ ನಿವೃತ್ತಿಗಳ ಕಾಲಚಕ್ರದಲ್ಲಿ ಕೊನೆಗೆ ಸಾಮಾನ್ಯ ಮಾನವನು ದೇವ ಮಾನವನಾಗುತ್ತಾನೆಂಬ ಆತ್ಮವಿಶ್ವಾಸವನ್ನು ಕೊಡುವ ಪವಿತ್ರ ಜ್ಞಾನವೇ ಥಿಯಾಸಫಿ. ಹೌದಲ್ವೇ? ನಮ್ಮದಿದೆ, ಸಂಸರಣೆಲ್ಲ ಬಂದಿದ್ದೀವಿ, ಸಾಕ್ತಾಯಿದ್ದೀವಿ. ಜನನ ಮರಣಗಳ ಚಕ್ರದಿಂದ ಬಿಡಿಸ್ಕೊಳಕ್ಕಾಗ್ತಾಯಿಲ್ಲ. ಯಾಕೆ? ನಾವು ಮಾಡಿರುವಂಥ ಕರ್ಮಗಳೇ ಅದಕ್ಕೆ ಕಾರಣ. ಕರ್ಮದ ಆಧಾರದ ಮೇಲೆ ನಾವು ಜನನ ಮರಣಗಳನ್ನು ನಾವೇ ಸೃಷ್ಟಿಸ್ಕೊಂಡಿದ್ದೀವಿ. ಇದು ಕೊನೆಯಾಗೋದು ಯಾವಾಗ? ನಾವು ದೇವಮಾನವರಾಗದಾಗ. ನೋಡ್ರಿ, ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಪ್ರವೃತ್ತಿ ನಿವೃತ್ತಿಗಳ ಕಾಲಚಕ್ರದ ಕೊನೆಯಲ್ಲಿ ಸಾಮಾನ್ಯ ಮಾನವನು ದೇವ ಮಾನವನಾಗುತ್ತಾನೆಂಬ ಆತ್ಮವಿಶ್ವಾಸವನ್ನು ಕೊಡುವ ಪವಿತ್ರ ಜ್ಞಾನವೇ ಥಿಯಾಸಫಿ. ಎಂಥ ಜ್ಞಾನ ಇದೆ! ಯಾಕೆ ಕೊಡ್ತಾರೆ ನಮಗೆ? ಇಂಥ ಪವಿತ್ರವಾದ ಜ್ಞಾನ ಎಲ್ಲಿ ಸಿಗುತ್ತೆ? ಬರಿಯ ತತ್ವ ಸಿದ್ಧಾಂತಗಳ ಮುದ್ದೆಯಂತೆ ಗಟ್ಟಿ ಉಳಿಯದೆ ಅನುಷ್ಠಾನ ಯೋಗ್ಯವಾದ ಮಾರ್ಗದರ್ಶನವನ್ನು ನೀಡುವ ವಿಧಿವಿಹಿತವಾದ ಸ್ಪಷ್ಟ ಜ್ಞಾನವೇ ಥಿಯಾಸಫಿ. ಬರೀ ಬಾಯಿ ಮಾತಿನಲ್ಲಿ ಮಾತಾಡಿದರೆ ಅನುಷ್ಠಾನ ಆಗೋದಿಲ್ಲ. ಅದು ಜೀವನದಲ್ಲಿ ಪೂರ್ತಿ ನಮ್ಮ ನಿತ್ಯ ಜೀವನದಲ್ಲಿ ಅನುಷ್ಠಾನಕ್ಕೆ ಬರಬೇಕು. ಅದೇ ಥಿಯಾಸಫಿ. ಎಲ್ಲ ದೇಶದ ಮಾನವರಿಗೂ ಎಲ್ಲ ಸಂದರ್ಭದಲ್ಲೂ ಅನ್ವಯಿಸುವ ಸಾರ್ವತ್ರಿಕ ಸಮನ್ವಯ ವಿಶ್ವವ್ಯಾಪಿಯಾಗತಕ್ಕ ಧರ್ಮ ಥಿಯಾಸಫಿ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಮೇಡಮ್ ಬ್ಲಾವರ್ಸ್ಕಿಯವರು ಮಾನವ ಕೋಟಿಗೆ ಕೊಟ್ಟ ಅತ್ಯಮೂಲ್ಯ ಕೊಡುಗೆ ಥಿಯಾಸಫಿ. ಈ ಥಿಯಾಸಫಿ ಸಂದೇಶವೇ ಅವರ ಜೀವನ ಧ್ಯೇಯವು, ವಿಚಾರಶೀಲ ಧರ್ಮವು, ಪ್ರಚಾರ. ಎಚ್ ಪಿ ಬ್ಲಾವರ್ಸ್ಕಿಯವರು ಅವರು ಜಗತ್ತಿಗೆ ಕೊಟ್ಟರು. ಅದಕ್ಕೆ ಕೊಡೋಕ್ಕೆ ಕಾರಣ ಯಾರು ಅಂದರೆ ಅಂತರಂಗದ ಮಹಾತ್ಮರು. ಅವ್ರನ್ನ ಹೆಂಗೆ ಕಂಡುಹಿಡಿದ್ರು ಇವರು ರಷ್ಯಾ ದೇಶದ ಈಗಿನ ಉಕ್ರೇನ್ ಅಂತ ಇರ್ತಕ್ಕಂಥ ಆ ಒಂದು ಪ್ರದೇಶದಲ್ಲಿ ಜನ್ಮ ತಾಳಿರ್ತಾರೆ. ಹಾಗೆ ಇನ್ನೊಬ್ಬರು ಕರ್ನಲ್ ಆಲ್ಕಾಟ್, ಅವರು ಅಮೇರಿಕಾ ದೇಶದವರು. ಆ ಕಡೆ ಒಬ್ಬರು, ಈ ಕಡೆ ಒಬ್ಬರು. ಇವ್ರನ್ನ ಆಯ್ಕೆ ಮಾಡಿದ್ರಲ್ಲ, ಹೆಂಗೆ ಸಾಧ್ಯ? ಇನ್ಯಾರು ಇವ್ರ ಕಣ್ಣಿಗೆ ಕಾಣಲಿಲ್ವೇ ಅಂತ ನೀವು ಪ್ರಶ್ನೆ ಹಾಕಿದರೆ ಅವರ ಜೀವನ ಕ್ರಮ ಮುಂದೆ ತಿಳಿಸ್ತೀನಿ. ಅವರು ಎಂಥವರಾಗಿದ್ದರು, ಅವ್ರು ಹೇಗೆ, ಅದ್ರ ಕೇಳೋಣ. ಈ ಥಿಯಾಸಫಿ ಅನ್ನೋಂಥದ್ದು ಇದಿಷ್ಟು. ಹಾಗೆ ಈ ಥಿಯಾಸಫಿನ ಜಗತ್ತಿಗೆ ಕೊಡಬೇಕು ಅಂತ ಉದ್ದೇಶ ಯಾರು ಕಂಡಿದ್ರದು ಅಂತಂದರೆ ಅದಕ್ಕೆ ತುಂಬ ಚೆನ್ನಾಗಿ ಹೇಳ್ತಾರೆ ಅವರು. ಈ ಮಹಾಸಂಸ್ಥೆಯನ್ನು ಅವ್ರು ಹೇಳಿದರು, ಮನುಕುಲ ಮತ್ತು ಮಹಾಪ್ರಸ್ಥಾನದ ಯಾತ್ರೆಯಲ್ಲಿ 1875ರಲ್ಲಿ ಒಂದು ಪ್ರಧಾನ ಘಟ್ಟವನ್ನು ಹುಟ್ಟುತ್ತದೆ. ಥಿಯಾಸಫಿಕಲ್ ಮಹಾಸಂಸ್ಥೆಯು 100 ವರ್ಷದ ಶೈಶವವನ್ನು ದಾಟುತ್ತದೆ. ಮತ್ತು ಮುಂದಿನ ಅದರ ಬಾಳು ಹೇಗಿರಬೇಕು, ಹೇಗಿದ್ದರೆ ಆ ಮಹತ್ವಾಕಾಂಕ್ಷಿ ಸಂಸ್ಥೆಯನ್ನು ಪ್ರಪಂಚಕ್ಕೆ ಅಸ್ತಿತ್ವಕ್ಕೆ ತರಲು ಸಾಧ್ಯ, ಇದು ಮಹಾತ್ಮರ ಇಚ್ಛಾಗಿತ್ತು. ಈ ಸಂಸ್ಥೆನ ಇಲ್ಲಿ ಸ್ಥಾಪನೆ ಮಾಡಿದರೆ ಇದರಿಂದ ಆಗ್ತಕ್ಕಂಥ ಲಾಭ ಏನು? ಸ್ಥಾಪನೆ ಮಾಡಿದರೆ ಇಲ್ಲಿ ನ್ಯೂಯಾರ್ಕಲ್ಲಿ
ಅಮೇರಿಕಾ ದೇಶದ ಈಗಿನ ನಮ್ಮ ರಾಜಧಾನಿ ಏನು ನ್ಯೂಯಾರ್ಕ್ ಪ್ರದೇಶ ಇದೆ, ಅದು ಒಳ್ಳೆಯ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ವರ್ಲ್ಡ್ ಅದು ಪ್ರಪಂಚದ ಇದಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆ ಮಹಾಸಂಸ್ಥೆ ಇರೋದು ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ಸ್ಥಾಪನೆ ಮಾಡೋಕ್ಕೆ ಉದ್ದೇಶ ಅವರಲ್ಲಿ ಏನಿತ್ತು ಅಂದರೆ ಅಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋದಿರಲಿಲ್ಲ. ಸಂದರ್ಭ ಬಂತು, ಅವರಿಬ್ಬರನ್ನ ಜೋಡಿ ಮಾಡಿದರು. HP ಬ್ಲಾವರ್ಸ್ಕಿ ಅವ್ರನ್ನು ಮತ್ತು ಕರ್ನಲ್ ಆಲ್ಕಾಟ್ರನ್ನ ಯಾರು ಜೋಡಿ ಮಾಡಿದ್ದು? ಮಹಾತ್ಮರು ಹೆಂಗೆ ಸಂಸ್ಥಂಗೆ ಮಾಡ್ತಾರೆ ಅಂತ ಮುಂದೆ ತಿಳಿಸ್ತೀನಿ. ಅವರಿಬ್ಬರು ಸೇರಿ ಮೂಲ ಉದ್ದೇಶ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಅವ್ರ ಉದ್ದೇಶ ಏನಿತ್ತು ಅವತ್ತಿನ ಕಾಲದಲ್ಲಿ ಅಂದರೆ ಪ್ರಪಂಚದ ಪುನರುದ್ಧಾರ ಮತ್ತು ಸಂಸ್ಕರಣ. ಪ್ರಪಂಚದ ಉದ್ಧಾರ ಆಗಬೇಕು, ಪುನಃ ಸಂಸ್ಕರಣ ಹೊಂದಬೇಕು, ಫಿಲ್ಟರ್ ಆಗಬೇಕು. ಈ ಒಂದು ಉದ್ದೇಶ ಇಟ್ಕೊಂಡು ಅವತ್ತು ಈ ಸಂಸ್ಥೆನ ಸ್ಥಾಪನೆ ಮಾಡಿದ್ರು. ಆ ಸಂಸ್ಥೆ ಸ್ಥಾಪನೆ ಮಾಡೋ ಉದ್ದೇಶದಿಂದ ಅದು ಸ್ಥಾಪನೆ ಆಯಿತು. ಅದರ ಮಹತ್ವ ಹೇಗಿದೆ, ಅವ್ರು ಯಾರು, ಈ ಸಂಸ್ಥೆನ ಉದ್ದೇಶ ಸ್ಥಾಪನೆ ಮಾಡೋಕ್ಕೆ ಅವ್ರದ್ದು ಯಾವ ಥರ ಸಪೋರ್ಟ್ ಆಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ನೋಡೋಣ. ಮೊಟ್ಟ ಮೊದಲಿಗೆ ನಮಗೆ ಗೊತ್ತಿದೆ, ಅವರಿಬ್ಬರೂ ಯಾರು ತಂದರು? ಮಹಾತ್ಮರು ತಂದಿದ್ದು. ಅವರು ಅಲ್ಲೇವರು, ಆ ಕಡೆಯವರೊಬ್ಬರು ಈ ಕಡೆಯವರೊಬ್ಬರನ್ನ ಗುರುತಿಸಿ ತೊಗೊಂಬಂತು. ಅವ್ರು ಹೆಂಗೆ ತೊಗೊಂಬಂದ್ರೆ ಈಗ ಹೇಳ್ತೀನಿ. ಮೊದಲನೆಯವರು ರಷ್ಯಾ ದೇಶದ ಹೆಲಿನಾ ಪೆಟ್ರೋವ್ನಾ ಬ್ಲಾವಟ್ಸ್ಕಿ ಅಂತ ಪೂರ್ತಿ ಹೆಸರು. ಹೆಲಿನಾ ಪೆಟ್ರೋವ್ನಾ ಬ್ಲಾವಟ್ಸ್ಕಿ ಅವರು ಹೆಣ್ಣು ಮಗಳು. ನೋಡಿರಿ, ಅವ್ರದ್ದು ಎಂಥ ಸಿತ್ತಪ್ಪ ಅಂದರೆ ಜಗತ್ತಿಗೆ ಕೊಟ್ಟ ಜ್ಞಾನ ಜ್ಯೋತಿಯ ಮಾತೆ ಎಂದು ಹೆಸರು ಪಡೆದರು. ಜಗತ್ತಿಗೆ ಅವರನ್ನು ಕೊಟ್ಟಿದ್ದು ಜ್ಞಾನ ಮಾತೆ ಅಂತ. ರಷ್ಯಾದ ಯೆಕಟೆರಿನೋಸ್ಲಾವ್ನಲ್ಲಿ ಜನಿಸಿದರು. ಅದು ನಾನು ಹೇಳಿದಾಗಲೇ ಉಕ್ರೇನ್ ಅಂತ ಏನು ನಮ್ಮ ಈಗ ಯುದ್ಧ ನಡೀತಾ ಇರೋ ಜಾಗ ನಮಗೆ ಗೊತ್ತು. ರಷ್ಯಾ ಯುಕ್ರೇನ್ ಯುದ್ಧ ನಡೀತಾ ಇದೆ. ಆ ಉಕ್ರೇನ್ ದೇಶದ ಒಂದು ಪ್ರದೇಶ ಯೆಕಟೆರಿನೋಸ್ಲಾವ್ ಅಂತ. ಅಲ್ಲಿ ಅವರು ಲೆಫ್ಟಿನೆಂಟ್ ಜನರಲ್ ಆಗಿರ್ತ ಅಲೆಕ್ಸಿ ಹ್ಯಾಮ್ ಅಂತ ಅವ್ರ ಫಾದರ್, ಬ್ಲಾವಟ್ಸ್ಕಿ ಅವ್ರ ತಂದೆ ಹೆಸರು ಲೆಫ್ಟಿನೆಂಟ್ ಜನರಲ್ ಅಲೆಕ್ಸಿಸ್ ಹ್ಯಾಮ್. ಅವರು ಜರ್ಮನ್ ದೇಶವರು, ಶ್ರೀಮಂತ ಮನತದವರು, ರಷ್ಯಾದಲ್ಲಿ ಬರ್ತಾರೆ. ಅವರು ತಂದೆ ತಾಯಿ ಮನೆತವ್ರು ಎಂಥವ್ರಪ್ಪ ಅಂದರೆ ಅವರು ಶ್ರೀಮಂತ ರಾಜಮನೆತನದವರು. ಯಾರು? ಅವ್ರ ತಂದೆ, ಅವ್ರು ಹೇಳಿದ್ನಲ್ಲ ಈಗ, ಅಲೆಕ್ಸಿಸ್ ಹ್ಯಾಮ್. ಆಮೇಲೆ ಅವರು ವ್ಯಾಸಿಪಿ ಎನ್ನುವ ರಾಜ್ಕುಮಾರನನ್ನು ವಿವಾಹ ಆಗ್ತಾರೆ. ಬ್ಲಾವಟ್ಸ್ಕಿಯ ತಾಯಿ ಹೆಲಿನಾ ನಿಶ್ಯಾದಿ ಅಂತ. HP ಅವ್ರ ಮಧ್ಯದಲ್ಲಿರ್ತಕ್ಕಂಥವ್ರ ತಾಯಿ ಹೆಲಿನಾ ನಿಶ್ಯಾದಿ ಅಂತ. ಬ್ಲಾವಟ್ಸ್ಕಿ ಅವರಿಗೆ ಚಿಕ್ಕಂದಿನಿಂದಲೇ ಅದ್ಭುತವಾದ ಉನ್ನತ ಮಟ್ಟದ ದಿವ್ಯ ದೃಷ್ಟಿ ಮತ್ತು ಚಿಕ್ಕ ವಯಸ್ಸಿನಲ್ಲಿ ಅನೇಕ ರಾಜಮನೆತನ ಕುಟುಂಬದವರ ಇವರಿಂದ ತಮ್ಮ ಸಮಸ್ಯೆಗಳನ್ನು ಸಲಹೆಗಳನ್ನು ಪಡೆಯುತ್ತಿದ್ದರು. ಅವರಿಂದ ಬಂದು ಎಂಥ ಶಕ್ತಿ ಇತ್ತು ಚಿಕ್ಕ ವಯಸ್ಸಿನವರು ಅವರು ಬ್ಲಾವಟ್ಸ್ಕಿ ಅವರು. ಅಲ್ಲಿದ್ದರೆ ಅವ್ರು ಎಂಥ ಸಿಸ್ಟಮ್ ಇತ್ತಪ್ಪ ಅಂದರೆ ಅವರು ದಿವ್ಯ ದೃಷ್ಟಿ ಇರುತ್ತೆ. ಯಾರಿಗೆ ಬರ್ತದು? ಅವ್ರಿಗಿತ್ತದು ದಿವ್ಯ ದೃಷ್ಟಿ ಅಂದರೆ. ಈಗ ನಾವು ಪೂಜಾ ಸಮಯ ಮಾಡುವಾಗ ನಾವು ಏನು ಪೂಜೆ ಕೂತ್ಕೊಳ್ತೀವಲ್ಲ, ಭಾರತ ಸಮಾಜ ಪೂಜೆ ಮಾಡಬೇಕಾದ್ರೆ ಆ ಮಾಡುವಂಥ ಸ್ಥಳದಲ್ಲಿ ಆ ರೀತಿ ಗೋಪುರ ನಿರ್ಮಾಣ ಆಗುತ್ತೆ. ಇವಾಗ ಇಲ್ಲಿ ಎಡ್ಬಿಟ್ರೆ ಅವ್ರಿಗೆ ದಿವ್ಯ ದೃಷ್ಟಿ ಇತ್ತು. ಪೂಜೆ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ಈ ಥರ ಆ ಮಂಟಪ ಆಯಿತು, ಅವರೇ ರಚನೆ ಮಾಡಿದ್ದದು. ಯಾವುದು? ಆ ಕಳಶ ಇದೆಯಲ್ಲ, ಆ ಥರ ದಿವ್ಯ ದೃಷ್ಟಿ ಇರುತ್ತೆ. ಎಲ್ರಿಗೂ ಬರೋಲ್ಲ ಅದು. ಆ ಹುಟ್ಟಿನಿಂದ ಸಂಸ್ಕಾರ ರೂಪದಲ್ಲಿ ಆ ದಿವ್ಯ ದೃಷ್ಟಿಗಳು ಅವ್ರಿಗೆ ಪ್ರಾಪ್ತವಾಗಿರುತ್ತೆ. ಅವರು ಚಿಕ್ಕ ವಯಸ್ಸಿನಲ್ಲೇ ಅವರು ಅನೇಕ ಸಲಹೆಗಳನ್ನು ಪಡೆಯೋಕ್ಕೆ ಬರ್ತಾಯಿದ್ರಂತೆ ಬ್ಲಾವಟ್ಸ್ಕಿ ಅವ್ರ ಹತ್ರ. ಚಿಕ್ಕ ಹುಡುಗಿದ ಒಂದು ಸಲ ಪೊಲೀಸು ಸೂಪರ್ಡೆಂಟ್ ಅಲ್ಲಿ ಹೆಡ್ ಆಗಿರ್ತಕ್ಕಂಥವ್ರು ಅವ್ರಿಗೇನೋ ಸಮಸ್ಯೆ ಬರುತ್ತೆ. ಆ ಸಮಸ್ಯೆನ ಎಲ್ಲಿ ನಿವಾರಣೆ ಮಾಡ್ಕೋಬೇಕು ಅಂತೇಳಿ ಬ್ಲಾವಟ್ಸ್ಕಿ ಅವ್ರ ಹತ್ರ ಬರ್ತಾರೆ. ಅವರು ನಿಧಾನವಾಗಿ ಅದೆಲ್ಲ ವಿವರಣೆ ಕೊಟ್ಟು ಈ ರೀತಿ ಇದ್ದಾನೆ, ಇವ್ನು ಕಳ್ಳ ಹಿಂಗೆ ಹೋಗ್ತಾ ಇದ್ದಾನೆ, ಇಂಥ ಜಾಗದಲ್ಲೇ ಇದ್ದಾನೆ ಅಂತ ಹೇಳ್ತಾರೆ. ಯಾಕೆಂದರೆ ಯಾರಿಗೆ ಈ ಥರ ದಿವ್ಯ ದೃಷ್ಟಿ ಇತ್ತಪ್ಪ ಅಂದರೆ ಬ್ಲಾವಟ್ಸ್ಕಿ ಅವ್ರಿಗಿತ್ತು ಆ ಚಿಕ್ಕ ವಯಸ್ಸಲ್ಲಿ. ಅದು ಎಷ್ಟು ಮಟ್ಟಿಗೆ ಬೆಳೆಸ್ಕೊಂಡಿರ್ತಾರೆ ನೋಡಿರಿ. ಅದು ಕಾರಣ ಅವ್ರು ಹುಟ್ಟದಿನದಲ್ಲಿ ಬಂದಿರುತ್ತೆ. ಅವ್ರ ಹಿಂದಿನ ಜನ್ಮಗಳು ನೋಡಿದ್ರೆ ಅವರೆಲ್ಲ ಅನೇಕ ದೀಕ್ಷೆಗಳನ್ನು ಪಡೆದಂಥವರಾಗಿದ್ದರು. ಹಾಗೆ ಸಂಗೀತ, ಕಲೆ, ಕೌಶಲ್ಯ ಇವರೆಲ್ಲ ಕಲ್ತಿದ್ರು ಇವ್ರಿಗೆ. ಯಾರು? ಬ್ಲಾವಟ್ಸ್ಕಿ ಚೆನ್ನಾಗಿ ಬರ್ತಾಯಿದ್ರು. ಚಿಕ್ಕಂದಿನಿಂದಲೇ ಯಾವ ಕೆಲಸವನ್ನಾಗಲಿ ಕೂಲಂಕುಷವಾಗಿ ವಿಮರ್ಶಿಸಿ ಮಾಡುತ್ತಿದ್ದರು. ಕೆಲಸ ಮಾಡಿದ ತಕ್ಷಣ ಮಾಡ್ತಿರ್ಲಿಲ್ಲ ಅವರು.
ಇದು ಸರಿಯೇ ತಪ್ಪೆ, ನಾನು ಮಾಡೋದು ಬೇಕೇ ಬಾಡುವೆ ಅನ್ನೋಂಥದ್ದು ಇದ್ದಿತ್ತು. ಆ ಕೂಲಂಕುಷವಾಗಿ ಪರೀಕ್ಷೆ ಮಾಡೋದು. ಹೀಗೆ ಅವರು ಚಿಕ್ಕ ವಯಸ್ಸಲ್ಲೇ ಕುದುರೆ ಸವಾರಿ ಮಾಡೋದು ಕಲ್ತಿದ್ರು, ಕತ್ತಿ ವರ್ಷೆ, ಬೇಟೆ ಆಡೋದು ಎಲ್ಲ ಆಡ್ತಿದ್ರು. ಆದರೆ ಪ್ರಾಣಿಗಳಿಂದ ಹಿಡಿದು ಬೇಟೆ ಆಡೋಂಥದ್ದು ಇರ್ತಿರ್ಲಿಲ್ಲ. ಹಾಗೆ ಅವರು ಕುದುರೆ ಸವಾರಿ ಮಾಡುವಂಥ ಸಂದರ್ಭದಲ್ಲಿ ಬಿದ್ದಾಗ ನೋಡ್ರಿ, ಅದೆಂಥ ವಿಚಿತ್ರ ಇದೆ. ಇನ್ನೊಂದು ವಿಶೇಷ ಇದೆ. ಬ್ಲಾವರ್ಸ್ಕಿ ಅವರು ಕುದುರೆ ಸವಾರಿ ಮಾಡುವಾಗ ಬೀಳೋವಂಥ ಪರಿಸ್ಥಿತಿ ಬರುತ್ತೆ. ಆ ಬೀಳ್ದಂಗೆ ತಡಿತಾರೆ. ಯಾರು? ಅವ್ಯಕ್ತ ವ್ಯಕ್ತಿಗಳು ಅಂತ ಕೊಟ್ಟಿದ್ದಾರೆ. ಅವರು ಅವ್ಯಕ್ತ ವ್ಯಕ್ತಿಗಳು ಯಾರಪ್ಪ ಅಂದರೆ ಮಹಾತ್ಮರು. ಅವ್ರನ್ನ ಬಾಲ್ಯದಲ್ಲಿ ಆ ಕಡೆ ಈ ಕಡೆ ಏನೂ ತೊಂದರೆ ಆಗಿ ಬರೆದ ಹಾಗೆ ಅವ್ರು ನಮ್ಗೆ ಹಿಡಿದು ಕರ್ಕೊಂಡು ಬರ್ತಾ ಇರ್ತಾರೆ, ಯಾವ ತಾಪತ್ರನೂ ಇಲ್ದಂಗೆ. ಇದಂಗಿದೆ ನೋಡ್ರಿ. ಹೌದಾ ಸರ್, ಹಿಂಗೆ ಮತ್ತು ಅವ್ರಿಗೆ ನೀವು ಕರ್ಮ ಸಿದ್ಧಾಂತ ಹೇಳ್ತೀರಿ, ಮತ್ತು ಹೆಂಗೆ ಸಾಧ್ಯ? ಅವ್ರು ಅದನ್ನೆಲ್ಲ ಇದು ಮೀರಿರೋರು, ಕರ್ಮಗಳಿಗೆ ಅತೀತವಾಗಿರುವಂಥರಾಗಿದ್ರು. ಅವರು 1848ರಲ್ಲಿ ಒಬ್ಬ ವ್ಯಕ್ತಿಯನ್ನು ಮದುವೆ ಆಗೋಕ್ಕೆ ಪ್ರಚೋದನೆ ಕೊಡ್ತಾರೆ. ಯಾರಪ್ಪ ಅಂದರೆ ಅವರ ಟೀಚರ್ ಒಬ್ಬರು, ಅವ್ರಿಗೆ ಅಜ್ಜಿನೇ, ನೀನು ಯಾರು ಕೇಳಿರಿ ಮದುವೆ ಆಗ್ತಾಯಿಲ್ಲ, ನೀನು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಅವ್ರು ಜರಿದು ಬಿಡ್ತಾರೆ. ಕೊನೆಗೆ ನಿನಗೆ ಆ ವಯಸ್ಸಾದ ಬ್ಲಾವರ್ಸ್ಗೆ ಅಂತಾರೆ ನೀನು ಮದುವೆ ಆಗೋದು. ಆದರೆ ಅವ್ರಿಗೆ ಆಟ ಬಿದ್ದುಬಿಡುತ್ತೆ. ಇಲ್ಲ, ನಾನು ಅವ್ರನ್ನೇ ಮದುವೆ ಆಗ್ತೀನಿ ಅಂತ. ವಯಸ್ಸಾಗಲೇ ತುಂಬ ಹಿರಿಯರು. ಯಾರು? ಅವರು ಬ್ಲಾವರ್ಸ್ಕಿ ಅವ್ರ ಯಜಮಾನರು, ಹೆಲಿನಾ ಅವ್ರದ ಗಂಡ ಬ್ಲಾವರ್ಸ್ಕಿ. ಅಂಥವ್ರನ್ನೇ ಮದುವೆ ಆಗಿಬಿಟ್ರು. ಮದುವೆ ಆದಮೇಲೆ ಏನಾಗುತ್ತೆ, ಅವ್ರಿಗೆಲ್ಲ ವಿವಾಹ ನಂತರ ಏನು ಕಾರ್ಯಕ್ರಮಗಳಾಗಬೇಕು ಆಗ್ತಾ ಇರುತ್ತೆ. ಆದರೆ ಅವರೆಲ್ಲ ಇವ್ರಿಗೆ ಕರ್ಕೊಂಡೋಗ್ತಾರೆ. ಬಾರಮ್ಮ, ನನ್ನೆಲ್ಲ ಕರ್ಕೊಂಡೋಗಿ ತೋರಿಸ್ತೀನಿ ಅಂಥೇಳಿ ಒಂದು ದಟ್ಟವಾದ ಇದರಲ್ಲಿ ಕರ್ಕೊಂಡೋಗ್ತಾರೆ. ಆಯಮ್ಮ ಒಬ್ಬಳ ಹೋಗ್ಬಿಡುತ್ತೆ ಕೈ ಸಿಗ್ದಂಗೆ. ಯಾರು? ಬ್ಲಾವರ್ಸ್ಕಿ. ಆಮೇಲೆ ಅವ್ರನ್ನ ಹುಡ್ಕೊಂಡು ಕರ್ಕೊಂಡು ಬರೋದೇ ಅವ್ರ ಕೆಲಸ ಆಗುತ್ತೆ. ಆದರೂ ಕೂಡ ಆ ವೈವಾಹಿಕ ಜೀವನ ಅವ್ರಿಗಿಷ್ಟ. ವಿವಾಹ ಆಗ್ತಾರೆ, ಆದರೂ ಕೂಡ ವೈವಾಹಿಕ ಜೀವನ ಅವ್ರಿಗೆ ಈತ ಕಾಣಲಿಲ್ಲ. ಅವ್ರು ಯಾರೋ ಬಲವಂತಕ್ಕೆ ಮದುವೆಯಾಗಿ ಏನೋ ಆಯಿತು ಅಂದಂಗೆ ಆಗ್ಬಿಡ್ತು ಅವ್ರಿಗೆ. ಅವ್ರಿಗೆ ಏನು ಆಸೆ ಇತ್ತು ಅಂದರೆ ಪ್ರಪಂಚದ ಉದ್ಧಾರ, ಇದನ್ನು ಸಂಚಾರ ಮಾಡಬೇಕು, ಎಲ್ಲ ಜಗತ್ತಿನ ಎಲ್ಲ ಸ್ಥಳಗಳನ್ನು ನಾನು ವೀಕ್ಷಣೆ ಮಾಡಬೇಕು, ಎಲ್ಲ ವಿಚಾರವನ್ನು ಗ್ರಹಿಸಬೇಕು ಅನ್ನೋದು ಅವರಲ್ಲಿತ್ತು. ಹಾಗಾಗಿ ಅವರು ಬ್ಲಾವರ್ಸ್ಕಿ ಅವರಿಗೆ ಮದುವೆ ಆದ ನಂತರ ಅವ್ರು ಬಿಟ್ಬಿಡ್ತಾರೆ, ಅವ್ರನ್ನ ಕೈ ಬಿಟ್ಬಿಡ್ತಾರೆ. ಅದ್ರ ಜೊತೆಗೆ ಹೋಗೋದೇ ಇಲ್ಲ. ಹೋದ್ಮೇಲೆ ಏನಿಂತ ಕೆಲಸ ಆಯ್ತಲ್ಲ, ಅವ್ರ ಪಾಡು ಅವ್ರಿಗಾಯ್ತು, ಇವ್ರ ಪಾಡುಗಳು, ಇವ್ರು ಎಲ್ಲಿ ಗೋಲ್ಟ್ರಿಗಾರೆ. ಆಮೇಲೆ ಇಲ್ಲಿ ಅವರು ಯಾರು? ನಮ್ಮ ಬ್ಲಾವರ್ಸ್ಕಿ ಅವರು ಏನಾಗುತ್ತೆ, ಇವ್ರಿಗೇನೇ ಅನೇಕ ತೊಂದರೆಗಳುಂಟಾಗುತ್ತೆ. ಏನು ತೊಂದರೆ ಅಂದರೆ, ಪ್ರಾರಂಭದಲ್ಲಿ ಅವ್ರ ತಾಯಿ ತೀರೋಗ್ಬಿಡ್ತಾರೆ. ಯಾರು? ಬ್ಲಾವರ್ಸ್ಕಿ ಅವ್ರ ತಾಯಿ. ಮತ್ತು ಅವ್ರನ್ನ ಸಾಕೋರು ಯಾರು ಅಂದರೆ ಆ ತಾಯಿಯ ತಾಯಿ. ಅವ್ರು ಕರ್ಕೊಂಬರ್ತಾರೆ. ಅವ್ರ ತಮ್ಮ, ಇನ್ನೊಬ್ಬ ತಂಗಿ ಎಲ್ಲರನ್ನೂ ಕರ್ಕೊಂಬಂದು ಎಂಥ ಊರು? ಸಾರಟೋವ್ ಅಂತ, ಅಲ್ಲಿ ಕರ್ಕೊಂಬಂದು ಅವ್ರನ್ನ ಸಾಕ್ತಾಯಿರ್ತಾರೆ. ಸಾಕಿದ್ರು ಕೂಡ ಅವ್ರಿಗೆ ಏನಪ್ಪ ಅಂದರೆ ಅದು ರಾಜ ಮನೆತನದ ಅವ್ರದ್ದು ಅಜ್ಜಿ ಮನೆ. ಅಲ್ಲಿ ನೆಲಮಾಳಿಗೆಯಲ್ಲಿ ಅನೇಕ ಅವರವರ ದೊಡ್ಡ ದೊಡ್ಡ ಯಜಮಾನರುಗಳು, ಪೋರ್ಟ್ಗಳು, ಅದು ಇದು ಎಲ್ಲ ಇರುತ್ತೆ. ಅಲ್ಲಿಗೆ ಹೋಗೋಕ್ಕೆ ಭಯ. ಆದರೆ ಇವ್ರು ಧೈರ್ಯವಾಗಿ ಹೋಗಿ ಎಲ್ಲ ನೋಡ್ಕೊಂಡು ಬರ್ತಾ ಇರ್ತಾರೆ. ಆಮೇಲೆ ಅವರ ಅಜ್ಜಿ ಎಂಥದ್ದಾಗಿತ್ತಪ್ಪ ಅಂದರೆ ಅನೇಕ ರಾಜ್ಯಗಳನ್ನು ಒಟ್ಟುಗೂಡಿಸಿದಂತಹ ಒಂದು ರೀತಿಯ ರಾಜ್ಯ ಪಾಲೆ ಆಗಿದ್ದರು ಅವರು ಕಟ್ಟುನಿಟ್ಟಾಗಿ ಇವ್ರನ್ನೆಲ್ಲ ಬಳಸ್ತಾಯಿದ್ರು. ಸಂಶೋಧಕರಾಗಿದ್ದರು. ಅವರು ಅನೇಕ ಇದನ್ನೆಲ್ಲ ಕೂಡಿಟ್ಕೊಂಬಿಟ್ಟಿದ್ರು ಆ ಅಜ್ಜಿ. ಯಾರು? ಬ್ಲಾವರ್ಸ್ಕಿ ಅವರ ಅಜ್ಜಿ. ಅದಕ್ಕೆ ಪಿಟ್ರೋಗ್ರಾಫ್ ಅಂತಕ್ಕಂಥ ಈಗಲೂ ಕೂಡ ಅದಿದೆ ರಷ್ಯಾದಲ್ಲಿ. ಅದಾದ ನಂತರ ಅವನ್ನೆಲ್ಲ ಸರ್ಕಾರಕ್ಕೆ ಕೊಟ್ಟರಂತೆ. ಅದು ಆಯಿತು, ಹೋಗಲಿ. ಹೆಲಿನಾ ಅವ್ರಿಗೆ ಅಂದರೆ ಬ್ಲಾವರ್ಸ್ಕಿ ಅವರಿಗೆ ಅರಮನೆ ಅನೇಕ ದಾದಿಗಳು ಬಂದ್ಬಿಟ್ಟು ಅವ್ರಿಗೆ ಇತಿಹಾಸ ಹೇಳ್ತಾಯಿದ್ರು, ಕೇಳೋಣ. ಬೇರೆ ಏನೇ ವಿಶೇಷವಾಗಿರೋ ಘಟನೆಗಳ ಬಗ್ಗೆ ಆಸಕ್ತಿಯಿಂದ ಕೇಳ್ತಾಯಿದ್ರು. ಆದರೆ ತಾನು ಸ್ಕೂಲ್ಗೆ ಹೋದಾಗ ಮಾಡತಕ್ಕಂಥ ಪಾಠಗಳ ಕಡೆ ಗಮನ ಇಲ್ಲ, ಕೇಳೋದಲ್ಲ. ಅವ್ರದ್ದು ಯಾವುದೊಂದು ಚರ್ಯೆನೇ ಬೇರೆ ಇತ್ತು. ಹೀಗಿರುವಾಗ ಅವ್ರಿಗೆ ಅನೇಕ ಭಾಷೆಗಳು ಕಲ್ತಿದ್ರು. ಲೆಕ್ಕ ಕಳಿಯೋದು ಹೆಂಗೆ ಬರುತ್ತೆ ಭಾಷೆಗಳು? ನಮಗೆ ಕನ್ನಡ ಬರುತ್ತೆ, ಹಿಂದಿ, ಅಕಸ್ಮಾತ್ ಏನೋ ಕಲ್ತ್ರೆ ಒಂಚೂರು ಇಂಗ್ಲೀಷು, ತೆಲುಗು, ಸಾಮಾನ್ಯವಾಗಿರೋ ಭಾಷೆಗಳು. ಅದು ಸ್ವಲ್ಪ ಆಳವಾದ ಜ್ಞಾನ ಇಲ್ಲ. ಆದರೆ ಇವರು ಎಲ್ಲ ಭಾಷೆಗಳನ್ನು ಭಾಳ ಇದಾಗಿ ಕಲ್ತಿದ್ರು.
ಈ ತರಹದ ವ್ಯಕ್ತಿಗಳು ಎಂತೆಂಥ ನಡೆಸ್ತಾ ಇದ್ದಪ್ಪ ಅಂದರೆ ಸತ್ತವರ ನೆರಳು, ಭೂಲೋಕದ ವಿಷಯಗಳ ಬಗ್ಗೆ ಆಸಕ್ತಿ, ಆಮೇಲೆ ಮೀಡಿಯಮ್ಶಿಪ್ ಅಂತಂತ ಕರೀತಾರೆ ಅದಕ್ಕೆ. ಭೂತ ಪ್ರೇತಗಳ ಬಗ್ಗೆ ಅವ್ರಿಗೆ ತುಂಬ ಆಸಕ್ತಿ ಇತ್ತು. ಅವ್ರು ಚೆನ್ನಾಗಿ ಅದ್ರ ಕಡೆ ಗಮನ ಕೊಡ್ತಾಯಿದ್ರು. ಆಗಲಿ ಆಮೇಲೆ ಆ ಸ್ವತಂತ್ರವಾಗಿ ಮದುವೆ ಆದ ನಂತರ ಬಿಟ್ಬಿಟ್ರಲ್ಲ ಅವ್ರ ಗಂಡ ಏನಾಗಬೇಕು, ಅವ್ರ ಹೆಸರು ಬೇಡಪ್ಪ, ಇದೇನೋ ನಾನು ಮದುವೆ ಆಗ್ಬಿಟ್ಟಿದ್ದೀನಿ ಹೋಗಲಿ ಅಂತ ಬಿಟ್ಬಿಟ್ಟು ತಪ್ಪಿಸ್ಕೊಂಡೆ ಹೋಗ್ಬಿಟ್ರೆ ಗತಿ. ಮದುವೆ ಆದಮೇಲೆ ಮೊದಲಿಂಗಿದ್ದು ಕೈಗೆ ಸಿಗ್ದಂಗೆ ಹೋದ್ರೆ ಏನು ಮಾಡೋಕ್ಕಾಗುತ್ತೆ. ಮತ್ತು ಕೈ ಸಿಗಲಿಲ್ಲ ಅವರು ಯಾರು. ಅವರು ಪತಿಯನ್ನು ತೊರೆದು ದೇಶ ಪರ್ಯಟನೆಯನ್ನು ಮಾಡೋದು. ಇನ್ನು ಒಂದು ದೇಶ ಸ್ವತಂತ್ರವಾಗಿ ಆ ಪರ್ಯಟನೆ ಮಾಡೋಂಥ ಸಂದರ್ಭದಲ್ಲಿ ಆ ಯುದ್ಧ ನಡೀತಾಯಿತ್ತು ಯುರೋಪ್ನಲ್ಲಿ. ಯುದ್ಧ ನಡೀತಾ ಇರುವಂಥ ಸಂದರ್ಭದಲ್ಲಿ ಆ ಯುದ್ಧದಲ್ಲಿ ಹೋಗ್ಬಿಟ್ಟು ನೊಂದವ್ರಿಗೆಲ್ಲ ಅವರು ಸರ್ವಿಸ್ ಮಾಡೋದು. ಈಗ ಯುದ್ಧದಲ್ಲಿ ಗಾಯಗಳಾಗ್ತಾರೆ, ತೊಂದರೆ ಪಟ್ಟಿರ್ತಾರೆ, ನೋವು ತಿಂತಾಯಿರ್ತಾರೆ ಅಂಥವ್ರನ್ನೆಲ್ಲ ಕರ್ಕೊಂಬಂದು ಶುಶ್ರೂಷೆ ಮಾಡಿದರೆ ಯಮನು ಮಾಡ್ತಾಯಿತ್ತು, ಅಲ್ಲಿ ಮಾಡ್ತಾಯಿತ್ತು. ಅದಾದಮೇಲೆ ಒಂದು ಸಲ ಏನಾಗುತ್ತೆ ಅವ್ರಿಗೆ, ಆ ಗುಡ್ಡಿನ ಯುದ್ಧ ಸಂದರ್ಭದಲ್ಲಿ ಹೋದಾಗ ಅವ್ರಿಗೂ ಗುಂಡೇಟು ಬಿದ್ದುಬಿಡ್ತು ಸೈಡಾಗಿ. ಮತ್ತು ಅವರು ಬಿದ್ದುಬಿಡ್ತಾರೆ. ಬಿದ್ದು ರಕ್ತಸ್ರಾವಾಗಿ ಎಲ್ಲ ಆಗುತ್ತೆ. ಆದರೆ ಅಂಥ ಸಂದರ್ಭದಲ್ಲಿ ಯಾರು ಕಾಯ್ತಾಯಿದ್ರು? ಮಹಾತ್ಮರು, ನಮ್ಮ ಮಹಾತ್ಮರು ಕಾಯ್ತಾಯಿದ್ರು. ಅವರು ಎಷ್ಟು ಸಲ ಅಂದರೆ ನೋಡಿರಿ, 1851ರಲ್ಲಿ, 52ರಲ್ಲಿ, 54ರಲ್ಲಿ ಇಷ್ಟು ಟೈಮು ಅವರನ್ನು ಕಾಪಾಡ್ತಾರೆ. ಯಾರು? ಬ್ಲಾವರ್ಸ್ಕಿನ ಮಹಾತ್ಮರು ಕಾಪಾಡ್ತಾರೆ. ಆಮೇಲೆ 1858ರಲ್ಲಿ ಪ್ಯಾರಿಸ್ ಡೇನಿಯನ್ನಲ್ಲಿ ಹೋಮ್ ಎಂಬುವರ ಸಂಪರ್ಕದಿಂದ ಸ್ಟುಡಿಯೋಬಿಲಿಸ್ಟ್, ಊರ್ಧ್ವಲೋಕದ ವಾಸಿಗಳ ಸಂಪರ್ಕ ನೋಡ್ರಿ, ಇದೆಲ್ಲ ಪಡೆದಿದ್ರು ಅವರು. ಮತ್ತು ಇನ್ನೊಂದು ವಿಶೇಷ ನಾವು ಆಮೇಲೆ ತೋರಿಸ್ತೀನಿ. ಇವರಿಗೆ ಬ್ಲಾವರ್ಸ್ಕಿ ಅವರಿಗೆ ಪತ್ರಗಳು ಬರ್ತಾಯಿತ್ತು ಮಹಾತ್ಮರಿಂದ. ಅವರು ನಿರ್ದೇಶನ ಕಳಿಸ್ತಾಯಿದ್ರು. ಯಾಕೆಂದರೆ ಈ ಪ್ರೇತಗಳು ಮತ್ತು ಊರ್ಧ್ವಲೋಕದ ವಾಸಿಗಳ ಸಂಪರ್ಕ ಅಂದರೆ ಅದೇನೆ. ಊರ್ಧ್ವಲೋಕ ಅಂದರೆ ನಮ್ಮ ಮೇಲ್ಪಟ್ಟಿದ್ದು, ನಮ್ಗೆ ಗೊತ್ತಿದೆ. 7 ಲೋಕಗಳಲ್ಲಿ ನಮ್ಮ ಭಾವನಾ ಲೋಕ ಮತ್ತು ಉನ್ನತ ಮನೋಲೋಕ, ಕೆಳಗಿನ ಮನೋಲೋಕ, ಬುದ್ಧಿಲೋಕ, ಆತ್ಮಲೋಕ, ಕಾರಣ, ಅದೆಲ್ಲ ಗೊತ್ತು. ಅಲ್ಲಿ ಅವ್ರು ಸಂಪರ್ಕ ಪಡಿತಾಯಿದ್ರು. ಯಾರಲ್ಲಿ ಸಂಪರ್ಕ ಪಡೆಯೋಕ್ಕೆ? ಯಾರು? ನಾವು ಮರಣಾನಂತರ ನಮಗೆ ಇನ್ನೊಂದು ಲೋಕಗಳಿದೆ, ಮರಿಬೇಡಿ. ನಾವಿದು ಸ್ಥೂಲ. ಈ ಸ್ಥೂಲದ ನಂತರ ಮತ್ತು ಭಾವನಾ ಲೋಕ ಇದೆ. ಅಲ್ಲಿ 100,000 1,000 ವರ್ಷಗಟ್ಟಲೆ ನಾವು ಇಲ್ಲಿ ಮಾಡಿರುವಂಥ ಕರ್ಮ ಸಂಬಂಧವಾಗಿ ಅಲ್ಲಿ ವಾಸ ಮಾಡ್ತೀವಿ. ಅದಾದಮೇಲೆ ಮನೋಲೋಕ ಬರಬೇಕು. ಗುರುಗಳು ಎಸ್.ಸಿ. ನಾರಾಯಣಪ್ಪನವರು, ಮಾಜಿ ಕಾರ್ಯದರ್ಶಿಗಳು, ಬನ್ನಿ ಸರ್, ಪರವಾಗಿಲ್ಲ, ಬನ್ನಿ, ನಿಮ್ಮ ಮುಖದರ್ಶನ ಆಗುತ್ತೆ, ನಮಗೆ ಬೇಕಾಗಿದೆ ಅದು. ಬನ್ನಿ. ಅವರು ಗೆಲ್ತಾ ಇದ್ದಾರೆ. ಏನು ಗೆಲ್ತಾ ಇದ್ದಾರೆ ನೋಡೋಣ ಹೇಳ್ರಿ. ಸಾವನ್ನು ಗೆಲ್ತಾ ಇದ್ದಾರೆ. ಏನು ರೀ ನೀವು? ಆರೋಗ್ಯ ಚೆನ್ನಾಗಿದ್ದಾರೆ, ಸಾವನ್ನು ಗೆಲ್ತಾ ಇದ್ದಾರೆ ಅವರು. ಸುಲಭ ಅಲ್ಲ. ನನಗೆ ಹೇಳ್ತಾ ಇದ್ದೀನಲ್ಲ, ಎಚ್.ಪಿ. ಬ್ಲಾವರ್ಸ್ಕಿ ಅವ್ರನ್ನ ಯಾವ ರೀತಿ ಸಾವಿನಿಂದ ಕಾಪಾಡ್ತಿದ್ರು ಮಹಾತ್ಮರು, ಹಂಗೆ ಅವ್ರನ್ನೂ ಕಾಪಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಇದೆ. ನಾವು ಇಲ್ಲಿ ಬಂದಮೇಲೆ 1-2 ವರ್ಷ ಉತ್ತಮವಾಗಿರ್ತಕ್ಕಂಥ ಸರ್ವಿಸ್ ಆಗಬೇಕು, ಗುರುತಿಸುವಂಥ ಸರ್ವಿಸ್ ಮಾಡಬೇಕು. ಸುಮ್ಮನೆ ನಾಮಕಾವಸಿ ನೋಡಲಿ ಅಂತ ಮಾಡೋವಂಥದ್ದಲ್ಲ. ತನ್ನ ಅಂತರಂಗ ಇದಾಗಿ ನಾವಿಲ್ಲಿ ಸರ್ವಿಸ್ ಮಾಡಿದ್ದು ಗುರುತಿಸಿದ್ದಾದರೆ 2 ವರ್ಷದ ನಂತರ ಇನ್ನೊಂದು ಸ್ಟೆಪ್ಪಲ್ಲಿ ತೊಗೊಳ್ತೀವಿ ನಾವು. ಅಲ್ಲಿ ಗೊತ್ತದು, ಅವ್ರು ಹೇಳ್ತಾರೆ. ಅಲ್ಲಿ ಏನಾಗುತ್ತೆ, ಅಲ್ಲಿ ಪಳಗಬೇಕು. ಅಲ್ಲಿ ಯಾವ ಥರ ಪಳಗಬೇಕು ಅದೆಲ್ಲ ಟ್ರೈನಪ್ ಆಗುತ್ತೆ. ಆ ಟ್ರೈನಪ್ ಆಗಿ ನೋಡಿರಿ, ಅವ್ರಿಗಿನ್ನ ಸೇವೆ ಮಾಡೋ ಅವಕಾಶ ಇದೆ. ಅದಕ್ಕೆ ಅವ್ರು ಕರೆಸ್ತಾ ಇದ್ದಾರೆ. ಹಾಗೆ ಸಾವನ್ನು ಗೆಲ್ಲೋದು ಅಂತ. ನಮ್ಮ ಕರ್ಮಗಳು ತಿರ್ಗುಮುರ್ಗಾಗುತ್ತಿಲ್ಲ. ಕೆಲವ್ರು ಹೇಳಿರ್ಬೋದು, ನಾವು ಕರ್ಮ ನಾವು ತೀರಿಸ್ಬೇಕೌದು, ಆದರೆ ವೇರಿಯೇಷನ್ ಆಗುತ್ತೆ. ಈಗ ನಾಳೆ ಬರೋ ಕರ್ಮನ ಬ್ರೇಕ್ ಆಗ್ತಾರೆ, ಮುಂದಕ್ಕೆ ಕೊಡ್ತಾರೆ, ಅದು ಮೈನಸ್ ಆಗೋದಿಲ್ಲ. ನೋಡಿರಿ, ಇನ್ನೊಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ನಮಗೆ ಬರಬೇಕಾಗಿರೋ ಕರ್ಮ ಏನಿರುತ್ತೆ ಯಾವ ಕಾರಣಕ್ಕೂ ಮೈನಸ್ ಆಗೋಲ್ಲ. ಅಂದರೆ ಟೈಮ್ ತೊಗೊಳುತ್ತೆ. ಇವತ್ತಾಗೋದು ನಾಳೆ ಆಗೋದು ಬರುತ್ತೆ. ಕಾರಣ ನಮ್ಮಿಂದ ಲೋಕೋದ್ಧಾರ ಕೆಲಸವಾಗೋದು ಬೇಕಾಗಿದ್ದರೆ ಮಾತ್ರ ಆ ರೀತಿಗೆ ಆಗುತ್ತೆ. ನಮ್ಮಿಂದ ಲೋಕೋದ್ಧಾರ ಕೆಲಸ ಏನೂ ಆಗಿಲ್ಲ ಅಂದರೆ ನೀನೇನಿಲ್ಲ, ಪ್ರಯೋಜನ ಇಲ್ಲ, ಡ್ರಾಪ್. ನಿನ್ನಿಂದ ಲೋಕೋದ್ಧಾರಕ್ಕಾದ ಕೆಲಸ ಏನಾದ್ರು ನಡೀತಾ ಇದೆಯಾ ದಿನನಿತ್ಯದಲ್ಲಿ? ಲೋಕೋದ್ಧಾರ ಅಂದರೆ ನನ್ನೊಬ್ಬನೆಲ್ಲ,
ನನ್ನ ಅಣ್ಣ ತಮ್ಮಂದಿರಾಗಿರ್ಬೋದು, ನನ್ನ ಸ್ನೇಹಿತರಾಗಿರ್ಬೋದು, ನಮ್ಮ ಬಂಧು ಬಳಗಾಗಿರ್ಬೋದು, ನನ್ನಿಂದ ಏನಾದ್ರು ನಡೀತಾ ಇದೆಯಾ ಅದು ಬೇಕು. ಈಗ ಬರೋಣ, ಇವರಿಗೆ ಪತ್ರಗಳ ಮೂಲಕ ಆರ್ಡ್ರ್ ಕಳಿಸ್ತಾಯಿದ್ರು, ಆದೇಶಗಳು ಬರ್ತಾಯಿತ್ತು. ಯಾರಿಗೆ? HP ಬ್ಲಾವರ್ಸ್ಕಿ ಅವರಿಗೆ. ಅದ್ರ ಜೊತೆಗೆ AP ಸಿನೆಟ್ ಅಂತ ಒಬ್ಬರ ಹೆಸರು ಜ್ಞಾಪಕ ಇರಲಿ, AO ಹ್ಯೂಮ್ ಅಂತ ಒಬ್ಬರು, ಅವರು ಇಂಗ್ಲೆಂಡಿನ ಅಂತರಂಗ ಶಾಲೆಯ ಅಧಿಕಾರಿಗಳಾಗಿ ಕೆಲಸ ಮಾಡ್ತಿದ್ರು. ಅವ್ರಿಗೆ ಪತ್ರಗಳ ಮೂಲಕ ಮಾಹಿತಿಯನ್ನು ಗುರುಗಳು ಕೊಡ್ತಾಯಿದ್ರು. ಅವರು ತಕ್ಷಣ ನೀನು ನ್ಯೂಯಾರ್ಕಿಗೆ ಹೊರಡಬೇಕು ಅಂತ ಆದೇಶ ಬರುತ್ತೆ. ಹೊರಡೋಕ್ಕೆ ಶುರು ಮಾಡ್ತಾರೆ ಬ್ಲಾವರ್ಸ್ಕಿ ಅವರು. 1870 ಹಡಗಿನ ಪ್ರಯಾಣ ಮಾಡುವಾಗ ಹಡಗು ಮಗಿಚಿ ಪ್ರಯಾಣದವರೆಲ್ಲರೂ ನೀರು ಪಾಲಾದರು. ಕಾಕಳೆ, ಹಡಗು ನೀರಲ್ಲಿ ಸಮುದ್ರದಲ್ಲಿ ಮುಳುಗಿದ್ರೆ ಯಾರು ಉಳಿಯೋಕ್ಕೆ ಸಾಧ್ಯನಾ? ಆದರೆ ಇವ್ರು ಉಳ್ಕೊಂಬರ್ತಾರೆ ನೋಡ್ರಿ, ಹೆಂಗೆ ಹೇಳ್ತಾರೆ, ಎಷ್ಟು ಚೆನ್ನಾಗಿ. ಆದರೆ ಬ್ಲಾವರ್ಸ್ಕಿ ಅವರು ಮಾತ್ರ ಹಲವು ಪ್ರಯಾಣಿಕರೊಂದಿಗೆ ಉಳಿದರು. ಹಡಗುನಂದ್ರೆ ದೊಡ್ಡದು ಊರಿದ್ದಂಗೆ. ಹಡಗು ಅಂದರೆ ಸಣ್ಣದೊಂದು ಸ್ಟೀಮರ್ ಅಲ್ಲ, ದೋಣಿ ಅಲ್ಲ, ಅದು ಹಡಗು. ಹಡಗು ಮುಳುಗಿದ್ರಾಗೆ ಎಷ್ಟು ತೊಂದರೆ ಆಗುತ್ತೆ, ಯಾರು ಉಳಿಯೋದು, ಎಷ್ಟು ಜೀವಿಗಳು ಹೋಗುತ್ತೆ. ನೀರಲ್ಲಿ ಮುಳುಗಿದ್ರೆ ಯಾರು ಬದುಕೋಕ್ಕೆ ಸಾಧ್ಯನಾ? ಅದು ಆಳವಾದ ನೀರಿನಲ್ಲಿ ಯಾರೂ ಬದುಕೋಕ್ಕಲ್ಲ, ಎಷ್ಟೇ ಈಜು ಬರ್ತೀನಿ ಅಂದರೂ ಸಾಧ್ಯನಾ? ಆದರೆ ಇವ್ರು ಉಳ್ಕೊಂಬರ್ತಾರೆ. ಇವ್ರಿಗೆ ರಷ್ಯಾ ದೇಶದಲ್ಲಿ ಪ್ರವಾಸ ಮಾಡುತ್ತಾ ಸಂಗೀತ ಕಲೆ, ಚಿತ್ರಕಲೆ ಪ್ರದರ್ಶನಗಳನ್ನು ಅಕಸ್ಮಾತ್ ಬ್ಲಾವರ್ಸ್ಕಿ ಅವರಿಗೆ ಜರೂರಾಗಿ ನ್ಯೂಯಾರ್ಕಿಗೆ ಹೋಗಬೇಕೆಂದು ಗುರುಗಳಿಗೆ ಆದೇಶ ಬಂದಾಗ 1873 ಇಸ್ವಿ ರಾತ್ರಿ 7ರಂದು ಯಾವುದು ಅವರು ನ್ಯೂಯಾರ್ಕಿಗೆ ಹೊರಟ್ಬಿಡ್ತಾರೆ. ಹೋಗ್ತಾರೆ. ಅವ್ರು ಎಲ್ಲಿಗೆ ಹೋಗ್ಬೇಕಾಗಿರುತ್ತೆ ಅಲ್ಲಿ ನ್ಯೂಯಾರ್ಕ್ನಲ್ಲಿ ಅವ್ರಿಗೆ ಗೊತ್ತಿಲ್ಲ ಇವರು ರಷ್ಯಾದವರು ಅಲ್ಲ ಅಮೇರಿಕಾ ದೇಶದವರು. ನ್ಯೂಯಾರ್ಕಿಗೆ ಹೋಗೋ ತಕ್ಷಣ ಎಷ್ಟು ಕಷ್ಟ ಆಗುತ್ತೆ. ಹಡಗ್ನಲ್ಲಿ ಬರ್ತಾ ಇರುವಾಗ ಎಲ್ಲ ಟಿಕೆಟ್ ತೊಗೊಳ್ತಾರೆ ಫಸ್ಟು. ಅಲ್ಲೆಲ್ಲ ಹಡಗಿನಲ್ಲಿ ಪ್ರಯಾಣ ಮಾಡುವಾಗ ಟಿಕೆಟ್ ಬೇಕು. ಇವರು ರಿಚಸ್ಸು, ಫಸ್ಟ್ ಕ್ಲಾಸಲ್ಲಿ, ರೈಲಲ್ಲಿ ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಇರುತ್ತಲ್ಲ, ಹಾಗೆ ಫಸ್ಟ್ ಕ್ಲಾಸ್ ಟಿಕೆಟ್ ಅಂತ ತೊಗೊಳ್ತಾರೆ. ಕೂತ್ಕೊಳ್ತಾರೆ. ಅಷ್ಟೊತ್ತಿಗೆ ಒಬ್ಬರು ತಾಯಿ 2 ಮಕ್ಕಳ ಜೊತೆ ಅವಳು ಬಂದು ಅಳ್ತಾ ಬರ್ತಾಳೆ. ಏನಮ್ಮ, ಆಯಮ್ಮನ ಹತ್ರ ಬಂದು ನನಗೆ ಹಿಂಗೆ ಯಾರೋ ಮೋಸದ್ದು ಟಿಕೆಟ್ ಕೊಟ್ಬಿಟ್ಟು ತೊಂದರೆ ಆಗಿದೆ, ಪ್ರಯಾಣ ಮಾಡಬೇಕಾಗಿತ್ತು, ನನಗೆ ತುಂಬ ತೊಂದರೆ ಆಗಿದೆ ಅಂತ ಅಳ್ತಾಳೆ. ಯಾರ ಹತ್ರ? ಬ್ಲಾವರ್ಸ್ಕಿ ಅವ್ರ ಹತ್ರ ಹೇಳ್ತಾಳೆ. ಅವ್ರ ಹತ್ರ ದುಡ್ಡಿಲ್ಲ. ಬ್ಲಾವರ್ಸ್ಕಿ ಅವ್ರ ಹತ್ರ ಹೆಚ್ಚಿಗೆ ಬೇರೆ ಮಂದಿನ ಟಿಕೆಟ್ ಕೊಡಿಸ್ತಾರೆ. ಈಗ ಯಾರು ಕೇಳಿ ಬಸ್ ಪ್ರಯಾಣ ಮಾಡುವಾಗ ಯಾರು ಹತ್ರ ನಮ್ಮ ಕಡೆ ಕಂಡ್ರು ಅಂದರೆ ಅಯ್ಯೋ ದುಡ್ಡಿಲ್ಲ ಕೊಡ್ರಪ್ಪ ಅಂತ ನಾವು ಏನು ಬೇಡಿದಾಗ ತೊಳಪ್ಪ ಅವ್ರದ್ದು ಒಂದು 20 ರೂಪಾಯಿ ಸಂದರ್ಭ ಬಂದರೆ ಕೊಡಲೇಬೇಕು. ನಾವೇ ಅವ್ರಿಗೆ ಆ ಥರ ಮನಸ್ಸು ಬರುತ್ತೆ. HP ಬ್ಲಾವರ್ಸ್ಕಿ ಅವರು ಹೋಗ್ಬಿಟ್ಟು ಫಸ್ಟ್ ಕ್ಲಾಸ್ ಟಿಕೆಟ್ ಏನಿತ್ತಲ್ಲ ಅದು ವಾಪಸ್ ಮಾಡೋದು. ತೊಳಪಿದ್ದು ನಮಗೆ ಥರ್ಡ್ ಕ್ಲಾಸ್ ಟಿಕೆಟೇ 2-3 ಕೊಟ್ಬಿಟ್ಟಿದ್ದಕ್ಕೆ. ಆ ತಾಯಿ 2 ಮಗಳು ನಂದು 3 ಜನದ್ದು ಥರ್ಡ್ ಕ್ಲಾಸ್ ಟಿಕೆಟ್ ಕೊಟ್ಟರು. ಇಸ್ಕೊಂಡು ಅದರಲ್ಲಿ ಪ್ರಯಾಣ ಮಾಡಿದರು. ಹಾಗಾದರೆ ಇದನ್ನೆಲ್ಲ ನೋಡಿದರೆ ಏನನ್ಸುತ್ತೆ? ಥಿಯಾಸಫಿಯನ್ನು ಆಳವಾಗಿ ತಿಳ್ಕೊಂಬಿಟ್ಟಿದ್ರು. ಅವ್ರು ಹೇಳ್ತಾರೆ, ಮುಂದೆ ಹೇಳ್ತೀನಿ ಅದನ್ನು, ಏನು ಎಷ್ಟು ಚೆನ್ನಾಗಿ ಇದು ಮಾಡಿದರು ಅಂದರೆ, ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಸಹೋದರ ಸೋದರಿಯರು ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿರು ಅಂತ ತಿಳ್ಕೊಂಬಿಟ್ಟಿದ್ರು. ಆ ಭಾವನೆಯಲ್ಲಿದ್ದರು. ಅದಕ್ಕೆ ಅವ್ರು ಬೇರೆ, ನಾನು ಬೇರೆ ಅನ್ನೋ ಭಾವನೆ ಇರಲಿಲ್ಲ ಆಗಿತ್ತು. ಆಗ ಅವರು ಪ್ರಯಾಣ ಮಾಡ್ತಾರೆ ನ್ಯೂಯಾರ್ಕಿಗೆ. ಅಲ್ಲಿ ಎಡ್ಡಿ ಸಹೋದರರಿಂದ ಚಿಟ್ಟಂಡನ್ ಅಂತಕ್ಕಂಥ ಪ್ರದೇಶ, ಅಲ್ಲಿ ಪ್ರೇತಗಳ ಉಪಾಸನೆ, ಪ್ರೇತಗಳ ಪ್ರೇತಗಳ ಬಗ್ಗೆ ಪ್ರದರ್ಶನ ಕೊಡ್ತಾ ಇರ್ತಾರೆ. ಯಾರು? ಅಲ್ಲಿ ಎಡ್ಡಿ ತೋಟದಲ್ಲಿ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಯಾರು ಸಿಗ್ತಾರೆ ಇವರಿಗೆ ಅಂತಂದರೆ ಕರ್ನಲ್ ಆಲ್ಕಾಟ್ ಸಿಗ್ತಾರೆ. ಅಲ್ಲಿ ಅವರಿಗೆ ಕರ್ನಲ್ ಆಲ್ಕಾಟ್ ಸಿಗ್ತಾರೆ. ಅವ್ರಿಗೆ ಜೊತೆಯಾಗ್ತಾರೆ ಇಬ್ಬರು. ಆ ತಕ್ಷಣ ಗುರುಗಳು ಯಾರನ್ನೇ ಆಗಲಿ ಏನಾದ್ರು ಒಳ್ಳೆ ಸಂದರ್ಭ ಇದ್ದರೆ ಅನಿರೀಕ್ಷಿತವಾಗಿ ನಾವು ಭೇಟಿಯಾಗೋ ಸಂದರ್ಭ ಬರುತ್ತೆ. ಯಾರೋ ಎಲ್ಲೋ ನೋಡಿರ್ತೀವಿ, ಯಾಗೋ ಮಾಡಿರ್ತೀವಿ, ಏನೋ ಸಂದರ್ಭ ಆಗಿರುತ್ತೆ. ಆ ಭೇಟಿಯಾಗುವಂಥ ಸಂದರ್ಭ ಒದಗಿ ಬರುತ್ತೆ. ಅವರಿಬ್ಬರು ಒದಗಿ ಬಂತು. ಆವಾಗ ಪರಸ್ಪರ ವಿಚಾರ ವಿನಿಮಯ ಮಾಡಿದ್ರು. ನೀನು ನಾನು ಹೇಗೆ ಎಂತಲೋ ಏನಂತ ಅವರೆಲ್ಲ ಗೊತ್ತಾಯಿತು. ಹಾಗೆ ಇವ್ರಿಗೂ ಪ್ರೇರಣೆ ಆಗಿತ್ತು. ಯಾರಿಗೆ? ಕರ್ನಲ್ ಆಲ್ಕಾಟ್ರಿಗೂ ಕೂಡ ಪ್ರೇರಣೆಗೆ ಅವರು ಕೂಡ ಆ ಚಿಟ್ಟಂಡ್ ಅಂತಕ್ಕಂಥ ಒಂದು ಏನು ಪ್ರೇತಗಳ ಉಪಾಸನೆ ಮಾಡ್ತಿದ್ರು, ಆ ಪ್ರದರ್ಶನ ಮಾಡ್ತಿದ್ರು, ಅಲ್ಲಿಗೆ ಹಾಜರಾದರು. ಅಲ್ಲಿ ಬಂದಮೇಲೆ ಅವರು ಜೊತೆ ಆಗ್ತಾರೆ. ಆ ಹೋದ ತಕ್ಷಣ ಏಮ್ಮ ಟಿಕೆಟ್ ಇಲ್ದಂಗೆ ಹೋಗಿತ್ತಲ್ಲ, ದುಡ್ಡು ಇಲ್ದಂಗೆ, ಮತ್ತು ಹೋದ ತಕ್ಷಣ ನಾನು ವಸ್ತುರಿಗೆ ದುಡ್ಡು ಇಲ್ದಂಗೆ ಬಂದಿದ್ದೀನಿ, ಮತ್ತು ನನ್ನ ಮುಂದಿನ ಜೀವನ ಹೇಗೆ?
ಅವರು ಕೈ ಕೆಲಸ ಮಾಡಿದ್ರಿಂದ ಅಮೇರಿಕಾದಲ್ಲಿ HP ಬ್ಲಾವರ್ಸ್ಕಿ ಅವರು ಕೈ ಕೆಲಸ ಮಾಡಿ ದುಡಿಮೆ ಮಾಡಿ ಜೀವನ ಮಾಡಿದ್ರು, ಸೇರಿದರು. ಆಮೇಲೆ 1875ರಲ್ಲಿ ಎಲ್ಲ ಒಂದು 15 ಜನ ಸೇರಿಕೊಂಡು ಅವರೆಲ್ಲ ಈ ರೀತಿ ನಾವು ಈ ಪ್ರಪಂಚದಲ್ಲಿ ಈ ಏನು ವಿಶ್ವ ಸಹೋದರತ್ವ, ಆಮೇಲೆ ಮತ ಮತ್ತು ತತ್ವಶಾಸ್ತ್ರ, ವಿಜ್ಞಾನ ಇವುಗಳ ಅಧ್ಯಯನಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು. ಆಮೇಲೆ 3ನೇ ಉದ್ದೇಶ ಗೊತ್ತಿದೆ, ಪ್ರಕೃತಿಯಲ್ಲಿ ಮತ್ತು ಮಾನವನಲ್ಲಿ ಸುಪ್ತವಾಗಿರ್ತಕ್ಕಂಥ ಗುಪ್ತ ಶಕ್ತಿಗಳನ್ನು ಪರಿಶೋಧಿಸೋದು. ಹೀಗೆ 3 ಉದ್ದೇಶನ ಇಟ್ಕೊಂಡು ಸ್ಥಾಪನೆ ಮಾಡಿ ಅಲ್ಲಿ 15 ಜನ ಸೇರಿದರು. ಅಲ್ಲಿ 15 ಜನ ಕಮಿಟಿನೂ ಸೇರಿ ಮಾಡ್ತಾರೆ. ಪ್ರಾರಂಭದಲ್ಲಿ ಒಂದು 7 ವರ್ಷ ಭಾಳ ಕಷ್ಟ ಆಗುತ್ತೆ. ಅಲ್ಲಿ ಏನೇನೆಲ್ಲ ಕಷ್ಟ ಅನುಭವಿಸ್ತಾರೆ. ಅವ್ರು ಹೇಳ್ತಾರೆ, ಗುರುಗಳ ಸಂದೇಶದಂತೆಯೇ ಥಿಯಾಸಫಿಕಲ್ ಸೊಸೈಟಿಯ ಮೂಲ ಸ್ಥಾಪಕರಾದ ಬ್ಲಾವರ್ಸ್ಕಿ ಅವರು ಮತ್ತು ಕರ್ನಲ್ ನಾಲ್ಕಾಟ್ರು 1879ರಲ್ಲಿ ಅಮೇರಿಕಾ ಬಿಟ್ಟು ಭಾರತಕ್ಕೆ ಬರ್ತಾರೆ. ಅಲ್ಲಿ ಸ್ಥಾಪನೆ ಆಯಿತು, ಅಲ್ಲೆಲ್ಲ ತಾಪತ್ರ ಆಯಿತು. ಇಲ್ಲಿ ನಿದ್ರೆ ಬೆಳೆಯೋದಿಲ್ಲ ಇದು ಥಿಯಾಸಫಿಕಲ್ ಸೊಸೈಟಿ, ನಾವು ಎಲ್ಲಿಗೆ ಹೋಗ್ಬೇಕು, ಭಾರತಕ್ಕೆ ಬರಬೇಕು ಅಂತ ಬಂದರು. ಇಂಡಿಯಾಗೆ ಬಂದರು. ಇಂಡಿಯಾಗೆ ಬಂದ ತಕ್ಷಣ ಎಲ್ಲಿ ಸ್ಥಳ, ಇನ್ನು ಇಂಡಿಯಾ ಒಂದೇ ಪ್ಲೇಸಾ ಯಾವ್ದಾರು ಇರೋದು, ಡೆಲ್ಲಿಯೋ ಅಥವಾ ಇದು ಮಡ್ರಾಸೋ ಅಥವಾ ಬೆಂಗಳೂರು, ಇಲ್ಲ, ಬೊಂಬಾಯಿಗೆ ಬಂದರು. ಅವ್ರು ಬಂದರು. ಆ ಬೊಂಬಾಯಿನಲ್ಲಿ ದಾಮೋದರ್ ಮಾವಲಂಕರ್ ಅಂತ ಜೊತೆಯಲ್ಲಿ ಅಲ್ಲಿ ಸ್ವಲ್ಪ ಥಿಯಾಸಫಿ ಪ್ರಚಾರ ಮಾಡಿದ್ರು. ಆಮೇಲೆ ಆ ಮುಂಬೈನಲ್ಲಿ 1879 ಬಂದಮೇಲೆ ಸುಮ್ಮನೆ ಇರಲಿಲ್ಲ ಇವರಿಬ್ಬರು ಸೇರಿ ಥಿಯಾಸಫಿಸ್ಟ್ ಅಂತಕ್ಕಂಥ ಒಂದು ಪತ್ರಿಕೆನ ಹೊರಡಿಸ್ತಾರೆ. ಅದು ನಮ್ಮಲ್ಲಿ ಬರ್ತಾಯಿತ್ತು, ಈಗ ನಿಮ್ಮಲ್ಲಿ ಇರಬೇಕು. ಥಿಯಾಸಫಿಸ್ಟ್ ಪುಸ್ತಕ ಬರ್ತಾ ಇರಬೇಕಲ್ಲ, ಅಡಿಯಾರಿಂದ ಬರ್ತಾಯಿತ್ತು. ಆಮೇಲೆ ಸಿಲೋನ್ನಲ್ಲಿ ಬೌದ್ಧ ಮತವನ್ನು ಸ್ವೀಕರಿಸಿ ಅಲ್ಲಿ ಪಂಚಶೀಲ ತತ್ವಗಳನ್ನು ಆಚರಣೆ ತಂದರು. 1882ರಲ್ಲಿ ಬೊಂಬಾಯಿಂದ ಅಡಿಯಾರಿಗೆ ಈಗ ಇರ್ತಕ್ಕಂಥ ನಮ್ಮದು ಇದು ಸ್ಥಳ, ನಮ್ಮ ಇಂಟರ್ನ್ಯಾಷನಲ್ ಹೆಡ್ ಕ್ವಾರ್ಟರ್ ಯಾವುದಪ್ಪ ಅಂದರೆ ಅಡಿಯಾರು. ಅಲ್ಲಿ 266 ಎಕರೆ ಜಮೀನು ತೊಗೊಂಡು ಅಲ್ಲಿ ಅಂತಾರಾಷ್ಟ್ರೀಯ ಥಿಯಾಸಫಿಕಲ್ ಕೇಂದ್ರ ಅಂತೇಳಿ ಸ್ಥಾಪನೆ ಮಾಡಿದರು. ಅಲ್ಲಿ ಅನೇಕ ಬಿಲ್ಡಿಂಗ್ಗಳು ಕಟ್ಟಿದ್ರು, ಅನೇಕ ಎಲ್ಲ ಮತದವ್ರಿಗೆ ಬೇಕಾಗಂಥ ದೇವಸ್ಥಾನಗಳನ್ನು ಕಟ್ಟಿದ್ರು. ಅಲ್ಲಿ ಭಾರತ ಸಮಾಜ ಪೂಜೆದು ಇದೆ, ಹಾಗೆ ಕ್ರೈಸ್ತ ಮತಕ್ಕೆ ಬೇಕಾಗಿರೋದು ಇದೆ, ಮುಸಲ್ಮಾನರ ಮತಕ್ಕೂ ಇದೆ, ಬೌದ್ಧರ ಮತಕ್ಕೂ ಇದೆ, ಎಲ್ಲ ಇಸ್ಲಾಂ ಮತ ಎಲ್ಲ ಮತದವ್ರಿಗೂ ಅಲ್ಲಿ ಸ್ಥಳ ಇದೆ. ನೀವು ಅಡಿಯಾರ್ಗೆ ಹೋದ್ರೆ ಅವೆಲ್ಲ ಇದೆ, ನೋಡ್ಬೋದು. ಆಮೇಲೆ ಅಲ್ಲಿ ಕೂಡ ಅಡಿಯಾರಿಗೆ ಬಂದಮೇಲೆ ಇದೆಲ್ಲ ಪ್ರಚಾರದ್ದು ಕೆಲಸ ಇವರಿಬ್ಬರು ಸೇರಿ ಮಾಡ್ತಾಯಿದ್ರೆ ಅಲ್ಲಿ ತೊಂದರೆ ಕೊಡೋರು ಇರ್ತಾರೆ. ಎಲ್ಲರೂ ಒಂದು ಕೆಲಸ ಸುಬ್ಬದೊಂದು ಸಂಸ್ಥೆ ನಡಿಬೇಕಾದ್ರೆ ಕಿರ್ಕುಳ ಕೊಡೋರು ಇದ್ದೇ ಇರ್ತಾರೆ. ಪಿನ್ ಹೊಡೆಯೋದು ಅಂತಾರೆ ಕನ್ನಡದಲ್ಲಿ ನಮಗೆ. ಅಲ್ಲಿ ಇದ್ದರು ಒಂದು ಕೂಲಂ ದಂಪತಿಗಳು ಅಂತ ಇದ್ದರು. ಅವರು ಇವರಿಬ್ಬರಿಗೂ ಏನೇನು ಹೇಳ್ಬಿಟ್ಟು ಪತ್ರಗಳು ಬರ್ತಾಯಿದ್ವಲ್ಲ ಅವೆಲ್ಲ ಸುಳ್ಳು, ಇವರು ಮಾಟ ಮಂತ್ರ ಎಲ್ಲ ಕಲ್ತ್ಬಿಟ್ಟಿದ್ದಾರೆ, ಜಾದು ಮಾಡ್ತಾರೆ, ಹಾಗೆ ಹೀಗೆ ಅಂತ ಏನೇನೋ ಸುಳ್ಳು ವದಂತಿಗಳು ನಂಬಿಸಿ ಕೆಟ್ಟ ಹೆಸರು ಬರಬೇಕು ಆ ಥರ ಮಾಡ್ತಿದ್ರು. ಅಂಥವ್ರಿಗೆ ಎದುರುಬಿಟ್ರು ನಮ್ಮ ಬ್ಲಾವರ್ಸ್ಕಿ ಅವರು. ಅಯ್ಯೋ ದೇವರೇ, ಇಂಥವ್ರು ಯಾರಾಗಲಿ ನಿಂದಕರು ಕಂಡ್ರೆ ತುಂಬ ಕಷ್ಟ. ನೀವು ಸರಿಯಾದ ನಿಂದನೆ ಮಾಡಿದ್ರೆ ಒಂಥರ ಆಗುತ್ತೆ. ಈ ಇದ್ದಿದ್ದೇ ಇಲ್ದಂಗೆ ಹೇಳಿ ಸುಳ್ಳು ಹೇಳಿ ನಿಂದನೆ ಮಾಡಿದ್ರೆ ಗತಿ ಏನಾಗಬೇಕು ಹೇಳ್ರಿ, ಆ ಥರ ತೊಂದರೆ ಆಯಿತು. ಆಗ ಅದರ ಪುನರ್ಜೀವನಗೊಳಿಸಿ 1882, 1885, 86ರಲ್ಲಿ 3 ಬಾರಿ ಗುರುಗಳು ಬ್ಲಾವರ್ಸ್ಕಿ ಅವರಿಗೆ ಅಂದರೆ ವಸ್ತು ರೀತಿಯಲ್ಲಿ ನಾವು ನೀವು ಹೆಂಗೆ ಕಾಣ್ತೀವಿ ಹಂಗೆ ಕಾಣಿಸ್ಕೊಂಡ್ರು. ಅವ್ರಿಗೆ ಒಂದು ಕಿತ್ತ ಲಂಡನ್ನಲ್ಲಿ ಹೋಗುವಾಗ ಬೀಳೋಂಥ ಸಂದರ್ಭ ಬಂದ್ಬಿಡ್ತು. ಆವಾಗ ರಾಜಪೂತ್ ವೇಷದಲ್ಲಿರ್ತಕ್ಕಂಥ ಮಹಾತ್ಮ ಮೌರ್ಯರು ಅವ್ರು ಬಂದು ಕೈ ಇಡುತ್ತಾರೆ. ಗೊತ್ತಾಗುತ್ತೆ ಅವ್ರಿಗೆ, ನಮ್ಮ ಬ್ಲಾವರ್ಸ್ಕಿ ಅವರಿಗೆ, ಓ ನನ್ನ ಚಿಕ್ಕ ಹುಡುಗರಿಂದಲೂ ನಮ್ಮನ್ನು ಕಾಪಾಡಿದ ಗುರುಗಳು ಇವರೇ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಯಾರಿಗೆ? ಬ್ಲಾವರ್ಸ್ಕಿ ಅವ್ರಿಗೆ ಕಾಪಾಡ್ತಾರೆ ಅವರು. ಹೀಗೆ ಅಲ್ಲಿ ಒಂದು ಪುಸ್ತಕ ಬರೀತಾರೆ. ಹಂಗೆ ಅಲ್ಲ ಸುಮ್ಮನಿರಲಿಲ್ಲ ಅವರು. ಯಾವುದು ಅಂದರೆ ಐಸಿಸ್ ಅನ್ವೀಲ್ಡ್ ಅಂತ, ಸರಸ್ವತಿ ಭಂಡಾರದ ಉನ್ಮೀಲನ ಅಂತ ಫಸ್ಟು ಅವ್ರ ಪುಸ್ತಕ ಬರೆಯೋದು. ಆ ಪುಸ್ತಕದ ಮಾಹಿತಿ ಏನಂತ ಒಂದು ನಿಮಿಷ ತೋರಿಸ್ತೀನಿ, ಆಮೇಲೆ ಹೇಳ್ತೀನಿ. ಅದರಲ್ಲಿ ಸರಸ್ವತಿ ಭಂಡಾರದ ಉನ್ಮೀಲನ ಅಂದರೆ ಅದು ಏನಿದೆ, ನಮಗೆ ಗ್ರಂಥಗಳಿದೆ, ನಮ್ಮ ಥಿಯಾಸಫಿನಲ್ಲಿ ಎಷ್ಟೊಂದು ಗ್ರಂಥಗಳಿದೆ, ಆದರೆ ನಮಗೆ ಅದ್ರ ಬಗ್ಗೆ ತೀರಾ ಏನೂ ಗೊತ್ತೇ ಇಲ್ಲ. ಏಕೆ? ನಾವು ಅದ್ರ ಕಡೆ ಗಮನವೇ ಕೊಡೋಲ್ಲ. ಹೇಳಿ, ಥಿಯಾಸಫಿಯಲ್ಲಿ ಯಾವ್ಯಾವ ಪುಸ್ತಕಗಳಿದ್ದಾವೆ ಯಾರಿಗಾರು ಗೊತ್ತಾ? ನೋಡೋಣ. ಮುಖ್ಯವಾದ 3 ಪುಸ್ತಕಗಳು ಯಾರು ನೋಡೋಣ ಹೇಳ್ರಿ ಇಲ್ಲಿ. ಮೊದಲನೇದು ಪರಮಗುರು ಚರಣ ಸನ್ನಿಧಿ, 2ನೇದು ಮೌನವಾಣಿ, 3ನೇದು ಮಾರ್ಗಜ್ಯೋತಿ. ಇಷ್ಟೇನಾ ಅಂದರೆ ಭಯಂಕರ ಇದೆ. ಥಿಯಾಸಫಿ ನಿಜ ಸ್ವರೂಪ, ಗುರುಗಳು ಮತ್ತು ಯೋಗಪಥ, ಆಮೇಲೆ ಈ ಯಾವುದು ಪ್ರಜ್ಞೆಯ ಅಧ್ಯಯನ ಅಂತ ಒಂದಿದೆ, ಅವರು ಅನಿಬೆಸೆಂಟರು. ಇಂಥ 100 ಪುಸ್ತಕಗಳಿದೆ.
ಅವರೆಲ್ಲ ಬರೆದಿರೋರು ಇವರೇ. ಎಸ್ಪೆಷಲಿ HP ಬ್ಲಾವರ್ಸ್ಕಿ ಅವರು 5 ಬರೀತಾರೆ. ಒಂದು ಮೌನವಾಣಿ, ಥಿಯಾಸಫಿ ನಿಜ ಸ್ವರೂಪ, ಗುಪ್ತ ವಿದ್ಯಾ ಅಂತ, ಸೀಕ್ರೆಟ್ ಡಾಕ್ಟ್ರಿನ್ನು ಮತ್ತು ಸರಸ್ವತಿ ಭಂಡಾರದ ಉನ್ಮಿಲನ, ಇಂಥ 5 ಪುಸ್ತಕಗಳು ಬರೀತಾರೆ. ಅವು ಬರೆದಾಗ ದುಡ್ಡುಗಳು ಬಂತು ಅಂದರೆ ಆ ICS ಎನ್ಯುವಲ್ ಬರೆದಾಗ ಎಷ್ಟೋ ಆಗುವಷ್ಟು ದುಡ್ಡು ಬಂದುಬಿಡುತ್ತೆ. ಪ್ರಿಂಟ್ ಮಾಡಿ ಪುಸ್ತಕಗಳೆಲ್ಲ ತಕ್ಷಣ ಖಾಲಿ ಆಗ್ಬಿಡುತ್ತೆ. 2ನೇ ಸಲ ಮಾಡಿದ್ರು, 3 ಸಲ ಮಾಡಿದ್ರು ಕೂಡ ದುಡ್ಡು ಯಥೇಚ್ಛ ಬಂದುಬಿಡುತ್ತೆ. ನಾವೇನಾದ್ರು ಬಂದರೆ ಏನು ಮಾಡ್ತೀವಿ ಅಂತ, ದುಡ್ಡು ಬಂದರೆ ಮನೆ ಕಟ್ಟು, ಗಾಡಿ ತಗೋ, ತೋಟ ತಗೋ, ಹೊಲ ತಗೋ. ಇಲ್ಲ, ಅವರು ಇದನ್ನು ಯುದ್ಧ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಆ ಪೂರಾ ದುಡ್ಡೆಲ್ಲ ಅವ್ರಿಗೆ ಕೊಡ್ತಾಯಿದ್ರಂತೆ. ಬಂದಿದ್ದ ದುಡ್ಡ ನೋಡಿರಿ ಎಷ್ಟು ಚೆನ್ನಾಗಿತ್ತು. ಅವರು ಯಾರು ಬ್ಲಾವರ್ಸ್ಕಿ ಅವ್ರ ಮನಸ್ಸು ಹೆಂಗಿತ್ತು ಅನ್ನೋದಕ್ಕೆ ICS ಅನ್ವಿಡ್ದು ಅವ್ರು ಬರೆದಂಥದ್ದು ಒಂದು ಪಾಯಿಂಟ್ ಈಗ ಹೇಳಲೇಬೇಕು. ಯಾಕೆಂದರೆ ICS ಅನ್ವಿಡ್ನಲ್ಲಿ ಏನಿದೆ ಅಂತ ನಮಗೆ ಯಾರಿಗೂ ಗೊತ್ತಿರಲ್ಲ. ಅದರಲ್ಲಿ ಏನು ಮುಖ್ಯವಾದ ಅಂಶ ಇತ್ತು ಅನ್ನೋದು ಹೇಳ್ತೀನಿ. ಒಂದು, ಈ ಸೃಷ್ಟಿಯಲ್ಲಿ ಪವಾಡ ಎಂಬುದು ಯಾವುದೂ ಇಲ್ಲ. ಇದು ICS ಅನ್ವಿಡ್ನಲ್ಲಿ ಬ್ಲಾವರ್ಸ್ಕಿ ಅವರು ಬರೆದಂಥ ಸಾಲು. ಏನದು? ಈ ಸೃಷ್ಟಿಯಲ್ಲಿ ಪವಾಡ ಎನ್ನುವುದು ಯಾವುದೂ ಇಲ್ಲ. ಪವಾಡ ಎಂದು ನಮಗೆ ತೋರುವ ಪ್ರತಿಯೊಂದು ಘಟನೆಯು ಯಾವುದೋ ಒಂದು ಅಳೆಯಲಾಗದ ವಿಧಿಯ ಪ್ರಕಾರವಾಗಿಯೇ ನಡೆಯುತ್ತದೆ. ಇಲ್ಲಿ ಯಾವುದೋ ಒಂದು ಉಲ್ಕಡ್ಡಿ ಅಲ್ಲಾಡಬೇಕಾದ್ರೂ ಆಜ್ಞೆ ಇರಬೇಕು. ಇದೊಂದು ನಾವು ನೆನಪಿರಲಿ. ಪ್ರತಿಯೊಂದು ಅಣುರೇಣು ತೃಣಕಾಷ್ಟಗಳು ಅವರ ಇಚ್ಛೆಯಂತೆ ನಡೀತಾ ಇರುತ್ತೆ. ಅವರು ಅದೇ ಹೇಳಿದರು. ಈ ವಿಧಿ ಅಥವಾ ನಿಯಮವು ಅನಾದಿಯಾದದ್ದು. ವಿಧಿ ನಾವು ಯಾವುದಕ್ಕಾದ್ರೂ ಹೇಳ್ರಿ, ಒಂದು ಮರಣ ಬಂತು ಅಂತಂದರೆ ಅದಕ್ಕೆ ಅನಾದಿಯಾದದ್ದು ಅಂತಕ್ಕಂಥದ್ದು. ಇದು ಸತ್ಯ, ಶಾಶ್ವತ, ಅಮೇಯ, ಅಳೆಯಲಾಗ್ತಕ್ಕಂಥದ್ದು. ಯಾವುದು? ಈ ವಿಧಿ ಅನ್ನುವಂಥದ್ದು. ಹಾಗೆ ಎರಡನೇದು ಏನು ಹೇಳ್ತಾರೆ? ಪ್ರಕೃತಿಯಲ್ಲಿ 3 ಒಂದರಲ್ಲಿ ಐಕ್ಯವಾಗಿರುವ ಐಕ್ಯತೆ. 3 ಒಂದೇ ಆಗಿರೋದು. ಏನೇನು 3 ಒಂದಾಗಿದೆ ಪ್ರಕೃತಿನಲ್ಲಿ ಅಂದರೆ, ಇಂದ್ರಿಯ ಗೋಚರವಾಗಿರ್ತಕ್ಕಂಥ ಸ್ಥೂಲ ಪ್ರಪಂಚ, ನಮಗೆ ಕಣ್ಣಿಗೆ ಕಾಣ್ತಾ ಇರುವಂಥ ಪ್ರಪಂಚ. ಹಾಗೆ ಎರಡನೇದು ಇಂದ್ರಿಯಾತೀತ ಸೂಕ್ಷ್ಮ ಶಕ್ತಿ ಎಂಬುದು, ಇಂದ್ರಿಯ ಅತೀತವಾಗಿರ್ತಕ್ಕಂಥ ಸೂಕ್ಷ್ಮ ಶಕ್ತಿ. ಮೂರನೇದು ಇನ್ನೊಂದು ಹೇಳ್ತಾರೆ, ಮೂರನೇದು ಆತ್ಮತತ್ವ. ಈ 3 ಈ ಒಂದು ಪ್ರಕೃತಿಯಲ್ಲಿ ಐಕ್ಯವಾಗಿದೆ. ನಮಗೆ ಗೊತ್ತಾಗೋಲ್ಲ ಇದು. ನೋಡಿ, ಪ್ರಕೃತಿಯಲ್ಲಿ ಏನಿದೆ ಅಂತ ಯಾರನ್ನಾರೆ ಗೊತ್ತಾ? ಇದು ಅವರು HPB ಅವರು ICS ಅನ್ವಿಡ್ನಲ್ಲಿ ಬರೆದಿರೋದು. ಮಾನವನಲ್ಲೂ ಐಕ್ಯತೆ ಇದೆ. 3 ಒಂದರಲ್ಲಿ ಐಕ್ಯವಾಗಿರ್ಬೇಕು. ಮೊದಲನೇದು ಸ್ಥೂಲ ಶರೀರ, ಗೊತ್ತು, ನಾವು ಹೇಳ್ತಾ ಇರ್ತೀವಿ ಪ್ರತಿ ಇದರಲ್ಲೂ. ಎರಡನೇದು ಕಾಮ ಶರೀರ. ಇವೆರಡಕ್ಕೂ ಮೂಲಾಧಾರವಾದದ್ದು, ಸಾಕ್ಷ್ಯವಿಲ್ಲದದ್ದು, ಸಾವಿಲ್ಲದದ್ದು ಆತ್ಮತತ್ವ. ನೋಡ್ರಿ, ಮನುಷ್ಯ ಅಂದ ತಕ್ಷಣ ಏನೇನಿದೆ ಅಂತ ನಮ್ಗೆ ಯಾರಿಗೂ ಸುಮ್ಮನೆ ಮನುಷ್ಯ ಕಣಪ್ಪ ಅಂತೀವಿ. ಎಷ್ಟೆಷ್ಟು ವಿಚಿತ್ರ. ಒಂದು ಸ್ಥೂಲ ದೇಹ ಇದೆ, ಸೂಕ್ಷ್ಮ ದೇಹ ಇದೆ, ಆತ್ಮತತ್ವ ಇದೆ, ಆಮೇಲೆ ಪರಮಾತ್ಮ ತತ್ವ ಕೂಡ ಇದೆ. ಇದೇ ಆಧ್ಯಾತ್ಮ. ಈ ವಿಚಾರವನ್ನು ತಿಳಿಸುವಂಥದ್ದೇ ಆಧ್ಯಾತ್ಮಿಕ ಅನ್ನೋದು. ಆ ತಿಳಿಸುವಂಥ ಸಮಸ್ಯೆನೇ ಆಧ್ಯಾತ್ಮಿಕ ಸಮಸ್ಯೆ. ಯೋಗ ವಿದ್ಯೆ ಒಂದು ಶಾಸ್ತ್ರ. ಅಂದರೆ ಸೀಕ್ರೆಟ್ ಡಾಟ್ನಲ್ಲಿ ಬಳಸಿರುವ ಮ್ಯಾಜಿಕ್ ಎನ್ನುವ ಪದವನ್ನು ಯೋಗ ವಿದ್ಯೆ ಎಂಬ ಅರ್ಥದಲ್ಲಿ ಬಳಸಲಾಗಿದೆ. ಯೋಗ ವಿದ್ಯೆಯ ಅಧ್ಯಯನದಿಂದ ಸರ್ವವ್ಯಾಪಿಯೂ ಸರ್ವಶಕ್ತವೂ ಆದ ಆತ್ಮತತ್ವವನ್ನು ಅರಿಯಬಹುದು. ತೋರಿಸ್ತೀನಿ. ಒಂದು 3 ಎಡಿಷನ್ ಬರೆದಿರ್ತಾರೆ, 3 ವಾಲ್ಯೂಮ್ ದಪ್ಪ ಪುಸ್ತಕಗಳು. ಯಾರೋ HP ಬ್ಲಾವರ್ಸ್ಕಿ ಬರೋದು. ಆ 3 ತೊಗೊಂಬರೋಕ್ಕಾಗಲ್ಲ ಅಂತ ಒಂದು ತೊಗೊಂಬಂದಿದ್ದು. ಅವ್ರು ಬರೆದಿರೋ ಪುಸ್ತಕ ಯಾವುದು? ಸೀಕ್ರೆಟ್ ಡಾಕ್ಟ್ರಿನ್ ಅಂತ. ಅದರಲ್ಲಿ ಏನು ಬರೆದಿದ್ದಾರೆ ಅಂದರೆ, ನೋಡಿರಿ, ಆತ್ಮತತ್ವವನ್ನು ತಿಳಿಯುವಂಥದ್ದು ಇದೆ. ಯೋಗ ವಿದ್ಯೆಯ ಅಭ್ಯಾಸದಿಂದ ಜೀವಿತದಲ್ಲಿ ಪ್ರಕೃತಿಯಲ್ಲಿ ಅಡಗಿರುವ ಶಕ್ತಿಗಳನ್ನು ಸ್ವಾಧೀನಪಡಿಸಿಕೊಳ್ಳಬಹುದು. ಯೋಗ ವಿದ್ಯೆಯಿಂದ ನಮಗೆ ಮೌನವಾಣಿನಲ್ಲಿ ಒಂದು ಸಿದ್ಧಿಗಳು ಅಂತ ಬರೆದ ಪಾಠ. ಆ ಪಾಠದಲ್ಲಿ ಅವ್ರು ಹೇಳ್ತಾರೆ, ಈ ಯೋಗ ವಿದ್ಯೆಗಳಲ್ಲಿ ನಿತ್ಯ ಜೀವನದಲ್ಲಿ ಈ ಜ್ಞಾನವನ್ನು ಆಚರಣೆಗೆ ತಂದಾಗ ಅದೇ ಯೋಗ್ಯ ವಿದ್ಯೆ. ಅಂತಹ ಜೀವನೇ ಒಂದು ಕಲೆ, ಜೀವನನೇ ಒಂದು ಕಲೆ. ಈ ಗುಪ್ತ ವಿದ್ಯೆಯನ್ನು ಸ್ವಾರ್ಥಕ್ಕಾಗಿ ದುರುಪಯೋಗ ಮಾಡಿದರೆ ಅದು ಒಂದು ಕ್ಷುದ್ರ ವಿದ್ಯೆ. ಅವ್ರು ಬರೆದಿರ್ತಕ್ಕಂಥ ಸೀಕ್ರೆಟ್ ಡಾಕ್ಟ್ರಿನ್ ಏನಾದರೂ ಸ್ವಂತಕ್ಕೆ ಬಳಸಿದ್ರೆ ಅದು ಸ್ವಾರ್ಥಕ್ಕೆ ಬಳಸಿದರೆ ಕ್ಷುದ್ರ ವಿದ್ಯೆ ಆಗುತ್ತೆ. ಲೋಕೋದ್ಧಾರಕ್ಕೆ ಬಳಸಿದರೆ ಅದು ಯೋಗ ವಿದ್ಯೆ ಆಗುತ್ತೆ. ಪರಹಿತಕ್ಕಾಗಿ ಅದು ಬಳಸಿದ ವಿದ್ಯೆ ಅದು ಯೋಗ ವಿದ್ಯೆ. ಬೇರೆ ಶಕ್ತಿಗಳಿಗೆ ಮಧ್ಯವರ್ತಿಯಾಗುವುದು ಯೋಗ. ಸಾಧಕರಾದ ಮಹಾತ್ಮರಿಗೆ ಮಾರ್ಗ ಭಿನ್ನ, ಮಧ್ಯವರ್ತಿಯ ಇತರ ಶಕ್ತಿಗಳಿಗೆ ಅಧೀನ. ಆದರೆ ಮಹಾತ್ಮರು ತಮ್ಮ ಪ್ರಕೃತಿಯನ್ನು ಮಾತ್ರವಲ್ಲದೆ ಬಾಹ್ಯ ಪ್ರಕೃತಿಯನ್ನು ಸ್ವಾಧೀನಪಡಿಸಿಕೊಳ್ಳಬಹುದು. ಮಹಾತ್ಮರು
ಪ್ರಪಂಚದಲ್ಲಿ ಯಾರ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಅನ್ನೋದು ಪ್ರತಿಯೊಂದು ತಿಳ್ಕೊಳ್ಳೋಂಥ ಶಕ್ತಿ ಇದೆ. ಲೆಕ್ಕ ಹಾಕಿ ನಾವು ಎಂಥ ಸಮಸ್ಯೆ ಬಂದಿದ್ವಿ ಅಂತ. ನಾವು ಮಲಗೋ ದಿನನಿತ್ಯ ಬೆಳಗ್ಗಿಂದ ಸಾಯಂಕಾಲದವರೆಗೆ ನಾವು ಮಾಡುವಂಥ ಯೋಚನೆ, ಮಾತು ಪ್ರತಿಯೊಂದು ಕೂಡ ಲೆಕ್ಕ ಗಮನಿಸ್ತಾ ಇರ್ತಾರೆ. ನಾವು ಅವರು ಇಲ್ಲಿ ನೀವು ಇನ್ನೂ ಬಂದು ಸುಮ್ಮನೆ ಇರುತ್ತೆ, ನಿಮ್ಮ ಕನೆಕ್ಷನ್ ಇದೆ ಅಷ್ಟೇ, ಲಿಂಕ್ ಹಾಕೋದ ಮೇಲೆ ನೀವು ಇಲ್ಲಿ ಸುಮ್ಮನೆ ಬಂದಿರೋದು ಅಷ್ಟೇ. ಅವ್ರ ದೃಷ್ಟಿ ಸುಮ್ಮನೆ ನೋಡ್ತಾರೆ ಅಷ್ಟೇ. ಬಟ್ ಅಲ್ಲಿ ಲಿಂಕ್ ತೊಗೊಳ್ಳೋದು, ಅಲ್ಲಿ ಆ ಲಿಂಕ್ ತೊಗೊಂಡ್ಮೇಲೆ ಹೇಳ್ತಾರೆ, ನಮಗೆ ತಿದ್ದುತ್ತಾರೆ. ನಮ್ಮ ಬ್ಲಾವರ್ಸ್ಗಳನ್ನ ಯಾವ ರೀತಿ ತಿದ್ದಿದ್ರು ಆ ಥರ ತಿದ್ದುತ್ತಾರೆ ಅವರು. ಯಾಕೆಂದರೆ ನಮ್ಮ ಕೈಯಿಂದ ಲೋಕದವ್ರಿಗೆ ಕೆಲಸ ಮಾಡಿಸ್ಲೇಬೇಕು ಅವರು. ಯಾಕೆ ಅದು ಅನ್ನೋದು ಇನ್ನೊಂದು ಥಿಯಾಸಫಿ ಅಂದರೆ ಏನು ಅಂತ ಇನ್ನೊಂದು ಡೆಫಿನೇಷನ್ ಇದೆ, ಹೇಳ್ತೀನಿ. ಏನಂದರೆ ಥಿಯಾಸಫಿಕಲ್ ಸೊಸೈಟಿ ಸ್ಥಾಪನೆ ಆಗಿರೋ ಮೂಲ ಉದ್ದೇಶ ಮುಂದಿನ ಮಹಾವಂಶದ ಜೀವನಗಳನ್ನು ಆಯ್ಕೆ ಮಾಡೋವಂಥದ್ದು. ನಾವೀಗ 6ನೇ ಮಹಾವಂಶದ 5ನೇ ಉಪವಂಶದಲ್ಲಿದ್ದೀವಿ. ಇನ್ನು ಮುಂದಿನ ಉಪಮಹಾವಂಶಗಳಿಗೆ ನಮ್ಮನ್ನು ಜೀವನಗಳನ್ನ ಆಯ್ಕೆ ಮಾಡ್ಕೊಬೇಕಾಯ್ತಲ್ಲ, ಅದಕ್ಕೆ ಇಲ್ಲಿ ಬರುವಂಥದ್ದು. ನೀವೆಲ್ಲ ಸಂಬಂಧಪಟ್ಟಂಥವ್ರು ಇದ್ದೀರಿ. ಅವ್ರು ಇಲ್ಲಿ ಟ್ರೈನಪ್ ಮಾಡಿ ಮುಂದೆ ನಾವು ಮುಂದಿನ ಜನ್ಮಗಳು ಹೋಗೋದಾಗ ಮತ್ತೆ ಟ್ರೈನಪ್ ಆಗ್ತಾಯಿರುತ್ತೆ. ನೋಡಿರಿ ಎಷ್ಟು ಸುಮಾರು ಅಲ್ಲ ನಾವೆಲ್ಲ ಬೇಡವಾಗಿರುತ್ತೆ. ನಮ್ಮ ಜೀವನದಲ್ಲಿ ಅನೇಕ ನೋವು, ತೊಡರುಗಳು, ಎದುರುಗಳು ಎಲ್ಲ ಅನುಭವಿಸಿ ಸಾಕಪ್ಪ ಈ ಜೀವನ ಅನಿಸಿದೆ. ಆದರೆ ನಾವೀಗ ಮಾರ್ಗ ಎಂಥದ್ದು ಹಿಡಿದಿದ್ದೀವಿ? ನಿಮಗೆ ಯೋಗ್ಯವಾದ ಮಾರ್ಗ. ಇಂದು ನಡೆದು ಹೋದ ಮುಂದೆ ನಡೆಯಬಹುದಾದ ಎಲ್ಲ ವಿಷಯಗಳನ್ನು ಸೂಕ್ಷ್ಮಾಕಾಶದಲ್ಲಿ ಮುದ್ರಿತವಾಗುತ್ತವೆ. ನಾನು ಮನಸ್ಸಿನಲ್ಲಿ ಚಿಂತನೆ ಮಾಡಿದ್ನಪ್ಪ ಕೆಟ್ಟದಂದ್ರೆ ಅಲ್ಲಿ ಪ್ರಿಂಟ್ ಆಗ್ತಾ ಇರುತ್ತೆ. ನಾನು ಮಾತಲ್ಲಿ ಆಡಿದ್ನಪ್ಪ ಅಂದ್ರೆ ಅದಕ್ಕೆ ಪ್ರಿಂಟ್ ಆಗ್ತಿರುತ್ತೆ. ಕಾರ್ಯದಲ್ಲಿ ಮಾಡಿದೆ ಅಂದರೆ ಉಂಟು ಅವ್ರು ಹೇಳ್ತಾರೆ. ಕಾಯ ವಾಚ ಮನಸ್ಸ ಪ್ರತಿಯೊಂದು ಲೆಕ್ಕ ಆಗುತ್ತೆ. ಅದರ ಆಧಾರದ ಮೇಲೆ ನಮ್ಮದು ಕರ್ಮ ನಮ್ಮ ಜನ್ಮಗಳಾಗ್ತವೆ. ಸಂಚಿತ, ಪ್ರಾರಬ್ಧ, ಹಾಗೆ ಆಗಾಮಿ ಯಾವುದು ಅನ್ನೋದು ಅವಾಗ ಗೊತ್ತಾಗ್ತದೆ. ನೋಡಿರಿ, ದೀಕ್ಷಾದಾತರಾದ ಮಹಾತ್ಮರಿಗೆ ಭೂತ ಭವಿಷ್ಯತ್ ವರ್ತಮಾನಗಳನ್ನು ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ತೆರೆದ ಪುಟಗಳಂತೆ ಅವರಿಗೆ ಗೋಚರವಾಗ್ತಾ ಇರುತ್ತೆ. ನಾವು ಟಿ ವಿನಲ್ಲಿ ಹೆಂಗೆ ನೋಡ್ತೀವೋ ಹಾಗೆ ಮಹಾತ್ಮರು ನಮ್ಮ ಪ್ರತಿಯೊಂದು ನಡೆ ನುಡಿಗಳನ್ನು, ಆಚಾರಗಳನ್ನು ಅವ್ರು ಕಾಣ್ತಾ ಇರುತ್ತೆ. ಮತ್ತು ಮಾನವ ಜನಾಂಗದ ಬೇರೆ ಬೇರೆಯ ವಂಶಗಳು ಶಾರೀರಿಕವಾಗಿಯೂ ಆಧ್ಯಾತ್ಮಿಕವೂ ಭಿನ್ನವಾಗಿರ್ತವೆ. ಕೆಲವರು ಸ್ವಾಭಾವಿಕವಾಗಿ ಸಿದ್ಧ ಪುರುಷರು, ಮತ್ತು ಕೆಲವರು ಮಧ್ಯವರ್ತಿಗಳು, ಕೆಲವರು ಮಂತ್ರವಾದಿಗಳಾದ ಮಾಟಗಾರರು. ಇವರೆಲ್ಲರೂ ಪರಂಪರೆಯಾಗಿ ತಾವು ಅಭ್ಯಾಸ ಮಾಡಿದ ವಿದ್ಯೆಯನ್ನು ಮುಂದಿನ ಸಂತತಿಗೆ ಬೋಧಿಸುತ್ತಾರೆ. ಎಷ್ಟು ಚೆನ್ನಾಗಿದೆ ಇದು! ಐಸಿಸ್ ಅನ್ವಿಲ್ಡಲ್ಲಿ ಬರೆದಿರುವಂಥದ್ದು ಇದು. ಯೋಗ ವಿದ್ಯಾ ಪಾರಂಗತರಾದ ಸಾಧಕರು ತಮ್ಮ ಸ್ವೇಚ್ಛೆಯಿಂದ ತಮ್ಮ ಚೈತನ್ಯವನ್ನು ಸ್ಥೂಲ ಶರೀರದಿಂದ ಬಿಡಿಸಿಕೊಳ್ಳಬಲ್ಲರು. ನಮ್ಮ ಚೈತನ್ಯ ಸ್ಥೂಲ ಲೋಕದಿಂದ ಬಿಡಿಸ್ಕೋಬೋದಂತೆ. ಮಧ್ಯವರ್ತಿಗಳೆಲ್ಲವೂ ಚೈತನ್ಯವು ಸ್ಥೂಲ ಶರೀರದಿಂದ ಮುಕ್ತವಾಗಬಹುದು. ಹಾಗೆ ಚೈತನ್ಯವನ್ನು ಹಿಂದಕ್ಕೆ ಎಳೆದುಕೊಳ್ಳಬಹುದು. ಬೇರೇನೂ ಮಾಡ್ಬೋದು, ಹಿಂದಕ್ಕೂ ತಗೋಬೋದು. ಕೆಲವು ಗೊತ್ತಿದೆ ನಮಗೆಲ್ಲ, ಪವಾಡ ಪುರುಷರು ಸಾತಿ ಸಾಯಿಬಾಬಾ ಅವರೆಲ್ಲ ಹೋಗಿ ಬಂದಿರೋರು. ಹಾಗೆ ಮೈಮೇಲದೆ ಎಚ್ಚರವಿಲ್ಲದ ಅಜಾಗೃತ ಸ್ಥಿತಿ, ತನ್ನ ಮನಸ್ಸಂಕಲ್ಪವಿಲ್ಲದೆ ಆಗುವ ಸ್ಥಿತಿ ಒಂದು ವಿಧವಾದ ಅಪಸ್ವರ, ಮೂರ್ಛೆ. ಆದರೆ ಯೋಗ ವಿದ್ಯಾ ಪಾರಂಗತರು ಸ್ವೇಚ್ಛೆಯಾಗಿ ತಮ್ಮ ಸ್ವಂತ ಶಕ್ತಿಯಿಂದ ಚೈತನ್ಯವನ್ನು ಸ್ಥೂಲ ಶರೀರದಿಂದ ಒಳಗೆಳೆದುಕೊಳ್ಳಬಲ್ಲರು. ಮತ್ತೊಮ್ಮೆ ತಮ್ಮ ಸ್ವೇಚ್ಛೆಯಿಂದ ಸ್ಥೂಲ ಶರೀರದ ಪ್ರವೇಶ ಮಾಡಬಲ್ಲರು. ಇವರಿಗೆ ತಮ್ಮ ದೇಹಾದಿಗಳ ಮೇಲೆ ಸಂಪೂರ್ಣ ಅಧಿಕಾರವಿರುತ್ತದೆ. ಎಷ್ಟು ಚೆನ್ನಾಗಿ ಹೇಳಿದರು. ಇದು ಐಸಿಸ್ ಅನ್ವಿಲ್ಡರ್ ಬರೆದಿರೋಂಥದ್ದು. ಅವರು ಯಾರು? ಬ್ಲಾವರ್ಸ್ಕಿ ಅವರು. ಆಮೇಲೆ ಅವರು ನಮ್ಮ ಅಡಿಯಾರ್ ಬಿಟ್ಬಿಟ್ಟು ಅಮೇರಿಕಕ್ಕೆ ಹೋಗ್ತಾರೆ. 1887ರಲ್ಲಿ ಅಸ್ಟಿಂಡ್ ಎಂಬತಕ್ಕಂಥ ಊರಿನಲ್ಲಿ ಬ್ಲಾವರ್ಸ್ಕಿ ಅವರು ಹಾಸಿಗೆ ಬರುತ್ತೆ. ಸ್ಥೂಲ ದೇಹಕ್ಕೆ ನಮಗೆ ಹಿಂಗೆ ಪರ್ಮನೆಂಟಾಗಿ ಯಾವುದೂ ಇರೋಲ್ಲ. ಯಾವಾಗ ಏನು ಕಾಯಿಲೆ ಬರುತ್ತೆ, ಏನು ರೋಗ ಬರುತ್ತೆ, ನಾವು ತಂದಿದ್ದೀವಿ, ತೀರಿಸಲೇಬೇಕು. ಯಾರಿಗೂ ಬೇರೆಯವ್ರಿಗೆ ನಾವು ತಂದಿರೋ ಕರ್ಮ ಬೇರೆಯವ್ರಿಗೆ ಕೊಡೋಕ್ಕಾಗಲ್ಲ. ಹಾಗೆ ಆರೋಗ್ಯ ಹದಗೆಟ್ಟು ಮರಣ ಸನ್ನಿಧಿದ್ದರು. ಗುರುಗಳು ತಾವೇ ಬಂದು ಸ್ವತಃ ಕಾಪಾಡಿದರು. ಪುನಃ ಅವರಿಗೆ ಲಂಡನ್ಗೆ ಕರೆ ಬಂತು. ಅವರು ಬೇಸಿಗೆಯಲ್ಲಿ ಅವರು ಸೇರಿದರು. ಕರ್ನಲ್ ಆಲ್ಕಾಟ್ರು ಸಹ ಇವರಿಗೆ ನೆರವಾದರು. 1888ರಲ್ಲಿ ಥಿಯಾಸಫಿಕಲ್ ಸೊಸೈಟಿ ಅಂತರಂಗ ಶಾಲೆ ತೆರೆದರು. ಗುಪ್ತ ವಿದ್ಯಾಶಾಲೆ ಅಂತ ಅವರೇ ತೆರೆದಿದ್ದು. 1888ರಲ್ಲಿ ಇಂಗ್ಲೆಂಡ್ನಲ್ಲಿ ತೆಗಿತಾರೆ. ಅದಕ್ಕೆ ಆನಿಬೆಸೆಂಟ್ರನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡಿದರು, ಆನಿಬೆಸೆಂಟ್ರನ್ನ. ಆಮೇಲೆ ಹಾಗೂ
ಇವರ ಕೈಯಿಂದ ಸೀಕ್ರೆಟ್ ಡಾಕ್ಟ್ರಿನ್ ಸಂಚಿಕೆಗಳು ಪ್ರಕಟಪಡಿಸಲಾಗುತ್ತಿತ್ತು. ಅವರು 1808 ಮೇ 1891 ಸ್ಥೂಲ ದೇಹ ಬಿಟ್ಟರು. ಯಾರು? HP ಬ್ಲಾವಟ್ಸ್ಕಿ ಅವರು. ಅವರು ಥಿಯಾಸಫಿಯ ಒಂದು 5 ಜನಕ್ಕೆ ಅವರು ಪ್ರೇರಣೆ ಆಗಿರ್ತಾರೆ. ಮೊದಲನೇದಾಗಿ ನಮ್ಮ ಕರ್ನಲ್ ಆಲ್ಕಾಟ್ರು, ಎರಡನೇವರು ಆನಿ ಬೆಸೆಂಟ್ರು, ಲೆಡ್ ಬೀಟ್ರು, ತದನಂತರ ಬಂದಂಥ ಜಿನರಾಜ್ ದಾಸರು, ಇವರೆಲ್ಲರೂ ಕೂಡ HP ಬ್ಲಾವಟ್ಸ್ಕಿಯವರ ಒಂದು ಪ್ರೇರಣೆ ಆಗಿಬಿಡುತ್ತೆ. ಅವರು ಆನಿ ಬೆಸೆಂಟ್ ಒಂದಕ್ಕಿಂತ ಅವರು ಸತ್ಬಿಡೋಣ, ಇನ್ನು ಬೇಡ, ಜೀವ ಹತ್ಯೆ ಮಾಡ್ಕೊಳ್ಳೋಣ ಅಂತ. ಆವಾಗ ಆ ಶರೀರ ಹೇಳಿ ನೀನು ಸಾಯೋಕ್ಕೆ ಪ್ರಯತ್ನ ಮಾಡ್ತಾಯಿದೆಯಲ್ಲ ಅಂತ ಅವರು SP ಬ್ಲಾವಟ್ಸ್ಕಿಯವ್ರ ಹತ್ರ ಹೋದಾಗ ಅವ್ರಿಗೆ ಈ ಸೀಕ್ರೆಟ್ ಡಾಕ್ಟ್ರಿನ್ ಕೊಡ್ತಾರೆ, ಓದ್ತಾರೆ. ಓದಿದ ಮೇಲೆ ನಮ್ಮ ಆನಿ ಬೆಸೆಂಟು ಪೂರ್ತಿ ಅವ್ರಿಗಿನ್ನ ಜೋರಾದ ಒಂದು ಪ್ರಚಾರಕ್ಕೆ ಮಾಡ್ತಾರೆ. ಅವ್ರು ಬರೆದಿರ್ತಕ್ಕಂಥದ್ದು SP ಬ್ಲಾವಟ್ಸ್ಕಿ ಅವರು ಸೀಕ್ರೆಟ್ ಡಾಕ್ಟ್ರಿನ್. ಇದು SP ಬ್ಲಾವಟ್ಸ್ಕಿ ಅವರು 1888 ಅವ್ರು ಕಾಯಿಲೆ ಬಿದ್ದರೂ ಕೂಡ ಬರೆದ್ರು ಅಂದರೆ ಅದಕ್ಕೆ ಕಾರಣ ಗುರುಗಳು ಕಾರಣ. ಆ SP ಬ್ಲಾವಟ್ಸ್ಕಿ ಅವರ ದೇಹವನ್ನು ಬಳಸಿ ಇಂಥ 3 ಪುಸ್ತಕಗಳಿದೆ. ಇದರಲ್ಲಿ ಒಂದು ಪೇಜನ್ನು ನಾವು ಓದಿ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಒಂದು ಪುಟನು. ಇದು ಸೀಕ್ರೆಟ್ ಡಾಕ್ಟ್ರಿನ್ ಅಂತ ಇಂಥ 3 ಎಡಿಷನ್ ಬರೆದಿದ್ದಾರೆ. ನಮ್ಮ ಲಾಡ್ಜಲ್ಲಿದೆ, 3 ಇದೆ, ತೊರಕ್ಕೆ ಬಾರಾಗುತ್ತೆ ಅಂತ ತರಲಿಲ್ಲ, ಇದೇ ಅವ್ರು ಬರೆದಿರೋದು. ಇದರಲ್ಲಿ ವಿಶೇಷ ಏನು ಅಂದರೆ 1891 ಇಂಗ್ಲೆಂಡ್ನಲ್ಲಿ ಅವಿನ್ಯೂ ರೋಡ್ ಅಂತಕ್ಕಂಥದ್ದು ಅವರು ಲಾಸ್ಟ್ ಡೆತ್ ಆದ ಜಾಗ ಇದು. ಇದರಲ್ಲಿ ಕೊಟ್ಟಿದ್ದಾರೆ, ಇದು ಸಣ್ಣದಾಗಿದೆ. ಅವರು HP ಬ್ಲಾವಟ್ಸ್ಕಿಯವರು ಮರಣವಾದ ಜಾಗ. ಹಾಗೆ ಅವ್ರಿಗೆ ಮಹಾತ್ಮರು ಪತ್ರ ಬರಿತಾಯಿದ್ರು ಅಂತಂತ ಹೇಳಿದರು. ಪತ್ರ ಯಾಕಿರ್ತವೆ? ಅವರು ಈ ಪೋಸ್ಟ್, ನಮ್ಮಲ್ಲಿ ಪೋಸ್ಟ್ ಬಂದವ್ರಿಗೆ ಕೊಡ್ತಾರಲ್ಲ, ಹಂಗಲ್ಲ. ಅವ್ರಿಗೆ ಯಾವಾಗ ಯಾವ ಸಂದರ್ಭದಲ್ಲಿ ಅವ್ರಿಗೆ ತಲುಪಬೇಕು ವಿಷಯ ಅನ್ನೋದನ್ನ ಮಹಾತ್ಮರು ಬರೆದು ತಲುಪಿಸಿರೋರು. ಅಂಥದ್ರಲ್ಲಿ ನಮ್ಮಲ್ಲಿ KH ಗುರುಗಳು ಅಂತ ಬರೆದಿರೋಂಥ ಇದು ಲೆಟರ್, ಅದು ಪತ್ರ. KH ಗುರುಗಳು ಸ್ವತಃ ಕೈ ಬರೆದು HP ಅವರಿಗೆ ಕಳಿಸಿದ್ರು. ಹೀಗೆ ಪತ್ರಗಳನ್ನು ಆಲ್ಕಾಟ್ರಿಗೂ ಬರೆದಿದ್ದಾರೆ, AP ಸೆನೆಟ್ರಿಗೆ ಬರೆದಿದ್ದಾರೆ, AO ಹ್ಯೂಮಿಗೆ ಬರೆದಿದ್ದಾರೆ, ದಾಮೋದರ್ ಮಾವಲಂಕರ್ ಅಂದರೆ T ಸುಬ್ಬರಾಯರು ಅಂತ ಇದ್ದಾರೆ, ಅವರೆಲ್ಲರಿಗೂ ಬರೆದಿದ್ದಾರೆ. ಆ ಪತ್ರಗಳು ಒಂದು ಸುಮ್ಮನೆ ಅವ್ರು ಬರೆದಿರೋದು. ಈ ಪುಸ್ತಕ ಏನೂ ಗೊತ್ತಾಗೋದಿಲ್ಲ, ಅವ್ರವ್ರು ಯಾರ್ಯಾರು ಏನೇ ಶ್ರಮಿಸಿದರು ಅನ್ನೋದು ಒಂದು ದೊಡ್ಡ ಪುಸ್ತಕ, ಇದೇನು ಅರ್ಥನೇ ಆಗಲ್ಲ. ಆಮೇಲೆ ಮೌನವಾಣಿ ಇಂಥ ಪುಸ್ತಕ ಬರೆದಿದ್ದಾರೆ ಅವರು, HP ಬ್ಲಾವಟ್ಸ್ಕಿ ಅವರು. ಇದು ಮೌನವಾಣಿ ಅಂತ. ಇದರಲ್ಲಿ ಒಂದು ಶ್ಲೋಕನೂ ಅರ್ಥ ಮಾಡ್ಕೊಳಕ್ಕಲ್ಲ. ಇದು ದೊಡ್ಡ ಅಗಾಧವಾದ ಪುಸ್ತಕ. ನೋಡಿರಿ ಎಷ್ಟು ಚೆನ್ನಾಗಿದೆ ಅಂದರೆ, ಸುಮ್ಮನೆ ಒಂದು ಶ್ಲೋಕ ಹೇಳಿದರೆ ಅದು ಏನು ಅಂತಲೇ ಗೊತ್ತಾಗೋದಿಲ್ಲ. ನೋಡಿರಿ, ಜೀವಿತದ ಮೇಲಿನ ಅಭಿಮಾನವನ್ನು ಕೊಲ್ಲು, ಆದರೆ ನೀನು ತಾಣ ಕೊಲ್ಲುವುದಾದರೆ ಒಂದು ನಿಶ್ಚಿತವಾದ ದಾಹವಾಗಿರಕೂಡದು, ಆದರೆ ಕ್ಷಣಿಕವಾದದಕ್ಕೆ ಬದಲಾಗಿ ನಿತ್ಯವಾಗಿ ಮುಂದುವರಿಯತಕ್ಕದ್ದನ್ನು ಅವಲಂಬಿಸಿರಬೇಕು. ಸುಮ್ಮನೆ ಒಂದು ಕೊಟೇಶನ್ ಇದು, ಏನೂ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಒಂದೊಂದು ಪ್ರಾಸ ಬರುತ್ತೆ. ಇವರು ಬರೆದಿರತಕ್ಕಂಥದ್ದು ಕೀ ಟು ಥಿಯಾಸಫಿ ಅಂತ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಥಿಯಾಸಫಿ ನಿಜ ಸ್ವರೂಪ ಅಂತ. ಎಲ್ಲ ಓದಬೇಕು, ತುಂಬ ಚೆನ್ನಾಗಿದೆ ಬಿಡ್ರಿ. ನಮ್ಮದು ಅದ್ಭುತವಾಗಿರ್ತಕ್ಕಂಥದ್ದು. ನಮ್ಮಲ್ಲಿ 4 ಜನ ಕೇಳಿರಿ ಪುಸ್ತಕಗಳೆಲ್ಲ ಇದ್ದಾವೆ, ಅವ್ರ ಹತ್ರ ಎಲ್ಲ ಫುಲ್ ಸ್ಟಾಕ್ ಇದೆ. ಬಿಡುವಿನ ವೇಳೆ ನಿಮ್ಮ ಸಮಯ ಪಾಲ್ಬೇಕಂದ್ರೆ ಪ್ರಶ್ನೋತ್ತರ ರೂಪದಲ್ಲಿದೆ, ಇದು ಓದಬೇಕು. ಥಿಯಾಸಫಿ ನಿಜ ಸ್ವರೂಪ. ಮತ್ತು ಮೌನವಾಣಿ SP ಆಮೇಲೆ ಗುಪ್ತ ಸಿದ್ಧಾಂತ ಅಂತ ಒಂದು ಸಣ್ಣ ಪುಸ್ತಕ ಬರೆದಿದ್ದಾರೆ, ಅದು ಕೂಡ ಇದೆ. ಆಮೇಲೆ ಇವ್ರಿಗೆ ಏನಪ್ಪ ವಿಶೇಷ, 1891 ಮೇ 8 ಅದನ್ನು ನಾವು ನಮ್ಮ ಥಿಯಾಸಫಿಕಲ್ ಸೊಸೈಟಿಯಲ್ಲಿ ಶ್ವೇತ ಪದ್ಮಾಷ್ಟಮಿ ಅಂತ ಆಚರಿಸಿ. ಅವತ್ತಿನ ವಿಶೇಷತೆ ಏನು ಅಂದರೆ, ನೀವು ಇಲ್ಲೆಲ್ಲ ಪಬ್ಲಿಕಲ್ಲಿ ಆಚರಿಸಿದವರು ಉಂಟಾ? ಇಲ್ಲ, ಅಲ್ಲಿ ಮಾತ್ರ. ನಾವು ಅಂತರಂಗ ಶಾಲೆ ಅಂತ ಇದೆ ಅಲ್ಲ, ನಾವು ಅಲ್ಲಿ ಇದನ್ನು ನಮ್ಮದು ಹೇಳಿಕೆ ವಾಗ್ದಾನ ಅಂತಾರೆ. ಪ್ರತಿಯೊಬ್ಬ ಸದಸ್ಯರು ಕೂಡ ಪ್ರಮಾಣಬದ್ಧವಾಗಿ ನಡಿಬೇಕು, ಸುಮ್ಮನೆ ನಾಮಕಾವಸ್ಥೆಗೆ ನಡೆಯೋಂಥದ್ದಲ್ಲ. ಅಲ್ಲಿ ಪ್ರಮಾಣ ಮಾಡ್ತೀವಿ. ಅದನ್ನು ಪುನಃ ಮಾಡಿದ ಮೇಲೆ
ಭಗವದ್ಗೀತೆಯ 4ನೇ ಅಧ್ಯಾಯದ ಕೆಲವು ಶ್ಲೋಕಗಳನ್ನು ಧ್ಯಾನ ಮಾಡಬೇಕು. ಜೊತೆಗೆ ಏಷ್ಯಾದ ದಿವ್ಯ ಜ್ಯೋತಿ ಅಂತ ಈ ಪುಸ್ತಕ ನೋಡಿ, ತುಂಬ ಚೆನ್ನಾಗಿದೆ. ಇದು ಕರ್ನಲ್ ಎಡ್ವಿನ್ ಆರ್ನಾಲ್ಡ್ ಅಂತ ಇದು ಬರೆದಂಥದ್ದು. ಅವರು ಎಡ್ವಿನ್ ಆರ್ನಾಲ್ಡ್ ಅಂತ. ಏಷ್ಯಾದ ದಿವ್ಯ ಜ್ಯೋತಿ ಅಂದರೆ ಭಗವಾನ್ ಬುದ್ಧರಿಗೆ ಸಂಬಂಧಪಟ್ಟಂಥ ಮಾಹಿತಿ ಇದು. ಅವರು ಏನು ಅಂತ ಅನ್ನೋದನ್ನು ಬರೆದಿದ್ದಾರೆ. ಇದನ್ನು ಅವರು HP ಬ್ಲಾವರ್ಸ್ಕರು ಮೇ 8ನೇ ತಾರೀಕು ಕಡ್ಡಾಯವಾಗಿ ನೀವು ಇದನ್ನು ಅಭ್ಯಾಸ ಮಾಡಲೇಬೇಕು. ಆಯಿತು, ಮಾಡೋಣ, ಮಾಡ್ತಾಯಿದ್ದೀವಿ ನಾವು ಈಗಲೂ ಕೂಡ. ಅವೆಲ್ಲ ನಾವು ಮಾಡಲೇಬೇಕು. ಇಲ್ಲಿ ಪಬ್ಲಿಕ್ನಲ್ಲೂ ಆಚರಣೆ ಮಾಡಬೇಕು. ಇಂತಹ ಮಹಾಮಾತೆ HP ಬ್ಲಾವರ್ಸ್ಕಿ ಅವರು ಏನಂತ ಉದ್ದೇಶ ಇಟ್ಕೊಂಡು ಥಿಯಾಸಫಿಕಲ್ ಸೊಸೈಟಿ ಸ್ಥಾಪಿಸಿದ್ರು ಅಂದರೆ, ಜಾತಿ ಮತ ಲಿಂಗ ಭೇದ ಇಲ್ಲದೆ ಸರ್ವರು ಸಹೋದರರು ಪ್ರಪಂಚದಾದ್ಯಂತ ಥಿಯಾಸಫಿಯ ತತ್ವವನ್ನು ಹರಡಬೇಕು ಎನ್ನುವ ಮಹತ್ತರವಾದ ಉದ್ದೇಶಗಳನ್ನು ಇಟ್ಕೊಂಡು ಕರ್ನಲ್ ಆಲ್ಕಾಟ್ ಜೊತೆ ಗಾಳಿ ಮಳೆ ಅನೇಕ ಕಾಡಿನ ದಾರಿಯಲ್ಲಿ ಎದುರಿಸುವ ಅಪಾಯಗಳೊಂದಿಗೆ ಗುರುಗಳ ಹೆಜ್ಜೆಗೂ ರಕ್ಷಣೆ ಆದೇಶಗಳಿಂದ ಪ್ರಪಂಚದಾದ್ಯಂತ ಸುತ್ತಿ ಪ್ರಚಾರ ಮಾಡಿ ಭಾರತಕ್ಕೆ ಇದಕ್ಕೆ ತಕ್ಕ ಮುಖ್ಯ ಕೇಂದ್ರ ಎಂದು ತಿಳಿದು ಮದ್ರಾಸಿನ ಅಡಿಯಾರವನ್ನು ಆರಿಸಿಕೊಂಡು ಸೊಸೈಟಿಯನ್ನು ಸ್ಥಾಪಿಸಿ ನಮಗೆ ಬೆಳಕನ್ನು ನೀಡಿದ್ದಾರೆ. ಮೂಲ ಉದ್ದೇಶ ಏನಿದೆ? ಯಾವ ಮತದಲ್ಲೂ ಇಲ್ಲ ರೀ. ನೀವೆಲ್ಲ ಬ್ರದರ್ ಅಂತ ಒಪ್ಕೊಳ್ಳಿ. ಯಾವ ಆಧಾರದ ಮೇಲೆ ಬ್ರದರ್ ಅಂತ ಒಪ್ಕೊಳ್ತೀವಿ ನಾವು? ಅವ್ರು ಹೇಳ್ತಾರೆ, ನಿನ್ನಲ್ಲಿರುವಂಥ ಆತ್ಮ, ನನ್ನಲ್ಲಿರುವಂಥ ಆತ್ಮ, ಪ್ರತಿಯೊಬ್ಬರಲ್ಲಿ ಇರ್ತಕ್ಕಂಥ ಆತ್ಮ ಎಲ್ಲ ಪರಮಾತ್ಮನಿಂದ ಬಂದಿರತಕ್ಕಂಥದ್ದು ಅನ್ನೋದು ಇಲ್ಲಿ ಸೀಕ್ರೆಟ್ ಆಕ್ಟ್ನಲ್ಲಿ ನಾವು ತಿಳಿಸಿರೋದು. ಹಾಗಾದ್ರೆ ನಾವೆಲ್ಲ ಸಹೋದರರು, ಒಪ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅವ್ರು ಯಾವ ಮತದವರು ಆಗಲಿ, ಯಾವ ಜಾತಿಯರಾಗಲಿ, ಯಾವ ಲಿಂಗದನಾಗಲಿ, ಯಾವ ಬಣ್ಣದನಾಗಲಿ, ನೀವು ಒಪ್ಕೊಳ್ಳಿ. ನಾವು ಅದೇ ಬರೆದಿದ್ದಾರೆ, ಜಾತಿ ಮತ ಲಿಂಗ ಭೇದ ಇಲ್ಲದೆ ಎಲ್ಲ ಸಾರ್ವತ್ರಿಕ ಸಹೋದರ ಭಾವವನ್ನು ಬೆಳೆಸುವಂಥದ್ದು. ಇಂತಹ ನಮ್ಮ ಈ ಥಿಯಾಸಫಿಯನ್ನು ಈ ದೊಡ್ಡ ಮಹಾಸಾಗರದಲ್ಲಿ ನಮ್ಮ ಜೀವನ ಪ್ರಯಾಣ ಮಾಡಲಿ ಅಂತೇಳಿ ಥಿಯಾಸಫಿ HP ಬ್ಲಾವರ್ಸ್ಕಿ ಕೊಟ್ಟಿದ್ದಾರೆ. ಹಾಗೆ ಇನ್ನೊಬ್ಬ ಮಹಾತ್ಮರು ಕರ್ನಲ್ ಆಲ್ಕಾಟ್ ಅವರು ಕೂಡ ಅವರು 1832 ಇಸ್ವಿ ಆಗಸ್ಟ್ 2ರಂದು ಅವರು ಇಂಗ್ಲೆಂಡ್ನಲ್ಲಿ ಹುಡ್ತಾರೆ. ಅಲ್ಲಿಂದ ಅವರು ಅಮೇರಿಕಕ್ಕೆ ಬರ್ತಾರೆ. ಮೊದಲು ಥಿಯಾಸಫಿ ಹೆಸರಿನಲ್ಲಿ ಪವಾಡಗಳನ್ನು ಮುಂತಾದ ವಾಮಾಚಾರ ತಂತ್ರಗಳನ್ನು, ಸತ್ತವರ ಜೊತೆ ಮಾತುಕತೆ ಮುಂತಾದವುಗಳನ್ನು, ಈಗ ಹಲವು ವಿಷಯಗಳನ್ನು ಮಾರು ಹೋಗಿ ಅದರಲ್ಲಿ ಸದಸ್ಯರು ತೊಡಗಿದರು. ಇವರು ಮಾಡ್ತಿದ್ದಂದು HP ಬ್ಲಾವರ್ಸ್ಕಿಯವರೊಂದಿಗೆ ಗುರುಗಳ ಆದೇಶ ಬಂದು ಚಿಟ್ಟಂಡ ನಗರದಲ್ಲಿ ಕರ್ನಲ್ ಆಲ್ಕಾಟ್ರು ಸೇರಿ ಸಂಪರ್ಕಿಸಿ ಬ್ಲಾವರ್ಸ್ಕಿಯವರು ಮತ್ತು ಅವರು ಸೇರಿ ಅಲ್ಲಿ 1875ರಲ್ಲಿ ರೋಸ್ ಕ್ರಿಯೇಷನಿಸಮ್ ಎಂಬ ಲೇಖನ ಬರೆದು ಅತೀಂದ್ರಿಯವಾದ ಮತ್ತು ಯಾಂತ್ರಿಕ ವಿದ್ಯೆಗಳ ಅಭ್ಯಾಸದಲ್ಲಿ ವಿಷಯಗಳಲ್ಲಿ ಬೋಧನೆಗಳನ್ನು ಮಾಡ್ತಿದ್ದರು. ಇದಕ್ಕೆ ಉತ್ತರವಾಗಿ ಬ್ಲಾವರ್ಸ್ಕಿಯವರು ಗುಪ್ತ ವಿದ್ಯೆಯ ವಿಷಯವಾಗಿ ತಿರುಗು ಬಾಣವನ್ನು ಕೊಟ್ಟರು. ಅವ್ರ ಥರ ಕೊಟ್ಟರೆ ಇವ್ರ ಥರ ಕೊಡ್ತಾ ಇರೋರು. ನೋಡ್ರಿ ಅವ್ರು ಹೆಂಗೆ ಸಂಪರ್ಕ ಆಯ್ತು ಅನ್ನೋದು. ಪ್ರಪಂಚದೆಲ್ಲೆಡೆ ಈ ಸಂಸ್ಥೆಯ ಪ್ರಚಾರವನ್ನು ಹರಳಿಕೆ ಈ ಇಬ್ಬರು ಕಾರಣಕರ್ತರು. ಯಾರು? HP ಬ್ಲಾವರ್ಸ್ಕಿ, ಕರ್ನಲ್ ಆಲ್ಕಾಟ್ರು. ಇವರು 1879ರಲ್ಲಿ ಥಿಯಾಸಫಿಸ್ಟ್ ಪತ್ರಿಕೆಯನ್ನು ಹೊರಡಿಸಿರ್ತಾರೆ. ಕರ್ನಲ್ ಆಲ್ಕಾಟ್ರು 1960ರಲ್ಲಿ ಮದುವೆ ಆಗ್ತಾರೆ. ಅವರಿಗೆ 4 ಜನ ಮಕ್ಕಳಿರ್ತಾರೆ. ವಿವಾಹ ವಿಚ್ಛೇದನೆ ಆಗುತ್ತೆ. ಆದರೆ ಬೇರೆ ಏನಾಯಿತು ಅಂತ ಗೊತ್ತಿಲ್ಲ. 1861ರಲ್ಲಿ ಸಿವಿಲ್ ಯುದ್ಧದಲ್ಲಿ ಅಮೇರಿಕಾದಲ್ಲಿ ನಡೆದಾಗ ಆಲ್ಕಾಟ್ರು ಸೇನಾಪಡೆ ಸೇರಿ ಅವರು ನಿಸ್ವಾರ್ಥ ಸೇವೆ, ದಕ್ಷತೆ, ಪ್ರಾಮಾಣಿಕತೆ, ದೇಶಭಕ್ತಿ, ಅವರಿಗೆ ಕರ್ನಲ್ ಅಂತಕ್ಕಂಥ ಆದೇಶ ಇದನ್ನು ಬಿರುದನ್ನು ಕೊಡ್ತಾರೆ. ಆಮೇಲೆ ನಿವೃತ್ತಿ ಪಡೆದು ಅವರು ಸ್ವಂತ ಉದ್ಯೋಗ ಮಾಡ್ತಾರೆ. ನಂತರ ವಕೀಲ ವೃತ್ತಿಯಲ್ಲಿ ತೊಡಗ್ತಾರೆ. ಆಮೇಲೆ 1854ರಲ್ಲಿ ಬ್ರೌನ್ ಅಂತಕ್ಕಂಥ ಸಿಪಾಯಿ ಬಗ್ಗೆ ಲಾಯರ್ ಕೆಲಸ ಮಾಡೋಕ್ಕೆ ಅವನೇನಾದ್ರು ಜೀವಾವಧಿ ಶಿಕ್ಷೆ ಆಗಿರುತ್ತೆ, ಅದು ಬಿಡಿಸೋಣ ಅಂತ ಮಾಡ್ತಾರೆ. ಅದು ಆಗಲ್ಲ, ಅದು ಇದಾಗುತ್ತೆ. ಹಾಗೆ ಅಮೇರಿಕ ಸರ್ಕಾರವು ಸಾರ್ವಜನಿಕ ವಿಷಯಗಳಲ್ಲಿ ನ್ಯಾಯ ದೊರಕಿಕೊಳ್ಳಲು ಆಗಾಗ ಮುಂದಾಗುತ್ತಿದ್ದರು. 1879ರಲ್ಲಿ ವಾರಣಾಸಿಯಲ್ಲಿ ಜನರಲ್ ಕೌನ್ಸಿಲ್ ಸಭೆ ಸೇರಿತು. ಆ ನಿಯಮಗಳನ್ನು ಕಾಯ್ದೆಗಳನ್ನು ನಿರ್ಮಾಣ ಮಾಡಿದ್ದು ಇವರೇ. ಯಾರು? ಕರ್ನಲ್ ಆಲ್ಕಾಟ್. ಅವ್ರು ಇನ್ನೊಂದು ಮಹತ್ತರವಾದ ವಿಷಯ ಮಾಡ್ತಾರೆ. ಬರೋಡಾದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅಂತ ಹೇಳಿದ್ರೆ ನಮ್ಮ ಟೆಕ್ನಿಕಲ್ ಕಾಲೇಜುಗಳಿದೆಯೋ, ಬರೋಡಾದಲ್ಲಿ ಫಸ್ಟು ಸ್ಥಾಪನೆ ಮಾಡಿದ್ದೆ ಕರ್ನಲ್ ಆಲ್ಕಾಟ್. ಇಲ್ಲಿ ಬರೋಡಾದಲ್ಲಿ ತಾಂತ್ರಿಕ ಮಹಾವಿದ್ಯಾಲಯಗಳು ಅಂತ. ಹೆನ್ರಿ ಸ್ಟೀಲ್ ಆಲ್ಕಾಟ್ರು ಅಮೇರಿಕಾದ ನ್ಯೂ ಜರ್ಸಿ ಆರೆಂಜ್ ನಗರದಲ್ಲಿ 1832 ಆಗಸ್ಟ್ 2ರಂದು ಹುಟ್ಟಿದರು. ಅವರು ಉನ್ನತ ಶಿಕ್ಷಣವನ್ನು ಪಡೆದು ಗ್ರೀಕ್ ಅಮೇರಿಕಾದಲ್ಲಿ ವ್ಯವಸಾಯ ಕ್ಷೇತ್ರದಲ್ಲಿ ಮುಂದುವರೆದರು. ನಂತರ ಅವರು ಜೀವನದಲ್ಲಿ ಬದಲಾಯಿಸಿಕೊಂಡ್ರು. 1865ರಲ್ಲಿ ಸೇನಾಪಡೆ ಸೇರಿ ಕೆಲಸ ಮಾಡಿ ಅವರಿಗೆ ಕರ್ನಲ್ ಆಲ್ಕಾಟ್ರ್ ಆಗ್ತಾರೆ. ವಕೀಲ ವೃತ್ತಿನೂ ಬಿಡ್ತಾರೆ.
ಕರ್ನಲ್ ಆಲ್ಕಾಟ್ರ 19ನೇ ವರ್ಷದಿಂದ ಸೂಕ್ಷ್ಮ ಲೋಕಗಳ ವಾಸಿಗಳ ಸಂದೇಶವನ್ನು ತರುವ ವಿದ್ಯೆಯಲ್ಲಿ ಆಸಕ್ತಿ. ಅದೇ ಈ ಬ್ಲಾವರ್ಸ್ಕಿ ಅವ್ರು ಹೆಂಗೆ ಇದು ಮಾಡ್ತಿದ್ರು, ಇವರೆಲ್ಲ ಏನು ಮಾಡೋರು, ಅವ್ರಿಂದ ಮಹತ್ವವಾಗಿದ್ದ ಬ್ಲಾವರ್ಸ್ಕಿ ಅವ್ರು ಹೇಳೋಕ್ಕೆ ಅವ್ರಿಗೆ ಸಂಕಲ್ಪ ಶಕ್ತಿ ಹೆಂಗಿತ್ತು ಅಂತಂದರೆ, ಒಂದು ಟೇಬಲ್ ಹಗ್ರಾಗಿರಲಿ ಎತ್ತು ಅಂದರೆ ಹಗ್ರಾಗಿ ಎತ್ಬಿಡೋರಂತೆ. ಇದು ಭಾರವಾಗ್ಲಿ ನಿನ್ನ ಕೈಲಿ ಎತ್ತಕ್ಕಾಗಲ್ಲ ಅಂತ ಅವ್ರು ಸಂಕಲ್ಪ ಕಳಿಸಿರಿ, ಯಾರ ಕೈಲಿ ಎತ್ತಕ್ಕಾಗಲ್ಲ, ಎಷ್ಟು ಜನ ಹಿಡಿದ್ರು ಎತ್ತಕ್ಕಾಗಲ್ಲ. ಆ ಥರ ಸಂಕಲ್ಪ ಅವ್ರಿಗೆ ಒಂದು ದಿವ್ಯ ದೃಷ್ಟಿ ಆಗಿತ್ತು ಅಂದರೆ, ನೋಡೋ ಅಲ್ಲಿ ಸಾಸರು ಕಪ್ಪಿಂದ ತೊಗೊಂಡು ಬರೋ ಅಂದರೆ ಅಲ್ಲಿ ಇರೋದಂತೆ ಲೆಕ್ಕಾಕಳಿ, ಅಷ್ಟು ದಿವ್ಯ ದೃಷ್ಟಿ ಅವ್ರಿಗೆ. ಆಲ್ಕಾಟ್ರು ಬ್ಲಾವರ್ಸ್ಕಿಯವರೊಂದಿಗೆ ಇಂಥ ಅತೀಂದ್ರಿಯ ಶಕ್ತಿಗಳಲ್ಲಿ ಜೊತೆ ಕೆಲಸ ಮಾಡಿದರು. ಯಾರು? ಆಲ್ಕಾಟ್ರು. ತದನಂತರ ಇವರಿಬ್ಬರು ಕೂಡಿ ಅವರು ಒಂದು ಸಂಸ್ಥೆ ಸ್ಥಾಪಿಸಿದರು, ಕಚೇರಿಯನ್ನು ಭಾರತಕ್ಕೆ ತಂದರು. ಆಲ್ಕಾಟ್ರು ಅಮೇರಿಕಾದಲ್ಲಿ ಬಿಡುವ ಮುಂಚೆ ಅಲ್ಲಿನ ಅಧ್ಯಕ್ಷರ ಶಿಫಾರಸ್ಸಿಗೆ ಪತ್ರ ಸಹಿ ಮಾಡಿ ಬೇರೆ ಬೇರೆ ದೇಶಗಳ ರಾಯಭಾರಿ ಅವರು ಆಲ್ಕಾಟ್ರು ಅವ್ರಿಗೆ ಎಲ್ಲಿ ದೇಶಕ್ಕಾರು ಹೋಗಲಿ, ಅವ್ರಿಗೇನು ವೀಸಾ ಇದ್ದಂಗೆ, ಯಾವ ದೇಶಕ್ಕಾರು ಹೋಗಲಿ ಬರಲಿ ಆ ಥರ ಅವಕಾಶ ಇತ್ತು. ಹಾಗೆ ಅವರು ಸಿಲೋನ್ನಲ್ಲಿ ಥಿಯಾಸಫಿಕಲ್ ಸೊಸೈಟಿ ಸ್ಥಾಪನೆ ಮಾಡಿ ಬೌದ್ಧ ಮತವನ್ನು ಇದು ಮಾಡ್ತಾರೆ. ಹಾಗೆ 1890ರಲ್ಲಿ ಬರ್ಮಾ, ಸಯಾವಲ್ ಮುಂತಾದ ಏಷ್ಯಾ ಖಂಡಗಳಲ್ಲಿ ಬೌದ್ಧ ಮತವನ್ನು ಸ್ಥಾಪನೆ ಮಾಡಿ ಅವರೆಲ್ಲ ಒಕ್ಕೂಡಿಸ್ತಾರೆ. ಆ ಥರ ಕೆಲಸನೂ ಮಾಡ್ತಾರೆ. 14 ವಂಶಗಳ ಯೋಜನೆ ತಂದು ಅಲ್ಲೆಲ್ಲ ಬೌದ್ಧ ಮತಗಳನ್ನು ಒಂದುಗೂಡಿಸ್ತಾರೆ. ಅನಂತರ ಇವರು ಓಲ್ಡ್ ಡೈಲಿ ಲೀವ್ಸ್ ಅಂತಕ್ಕಂಥ ಪುಸ್ತಕ ಬರೀತಾರೆ ಅವರು. ಆಮೇಲೆ ಯಾಗಪ್ಪ ಇವರು ಕರ್ನಲ್ ಆಲ್ಕಾಟ್ರು ಯಾವ ಥರ ಪ್ರಚಾರ ಸಂಸ್ಥೆಗಳು ಸ್ಥಾಪನೆ ಮಾಡಿದ್ರು ಅಂದರೆ, ಅವ್ರು ನೋಡಿರಿ, ಮೊದಲು ಇದಿರಲಿಲ್ಲ, ವೆಹಿಕಲ್ಸ್ಗಳಿರಲಿಲ್ಲ. ಅವರು ಗಾಡಿಯಲ್ಲಿ, ರೈಲಿನಲ್ಲಿ, ಎತ್ತಿನ ಗಂಡೆ, ಕಾಲುನಡಿಗೆಯಲ್ಲಿ, ಬಸ್ಸಿನಲ್ಲಿ ಹೋಗಿ ಥಿಯಾಸಫಿಕಲ್ ಪ್ರಚಾರ ಮಾಡಿ ಸೊಸೈಟಿಯನ್ನು ಬಲಗೊಳಿಸಿದರು. ನಾವು ಯಾರು ಮಾಡ್ತೀವಿ ಸುಮ್ಮನೆ ಒಂದು ಊರಿನಲ್ಲಿ ಬಂದ್ಬಿಟ್ಟು ಒಂದು ಥಿಯಾಸಫಿಕಲ್ ಸೊಸೈಟಿ ಬಗ್ಗೆ ಪ್ರಚಾರ ಮಾಡಿದರೆ ಏನು ಮಾಡ್ಕೊಳ್ಳಿ, ಆಯಿತು ಟೈಮ್ ಆಗೋದು ಇದೆ. ಅವರು ನಮ್ಮ SP ಬ್ಲಾವರ್ಸ್ಕಿ ಅವ್ರದ ಇದನ್ನು ಏನಿಟ್ಟರೋ ಅಲ್ಲಿ ಬರ್ನ್ ಮಾಡಿ ಬೂದಿನ ಇವತ್ತು ಅಡಿಯಾರ್ನಲ್ಲಿ ಕೇಂದ್ರದಲ್ಲಿ ಇಟ್ಟಿದ್ದಾರೆ, ನೀವು ನೋಡಿ. ಹಾಗೆ 1907 ಫೆಬ್ರವರಿ 17ರಂದು ಈ ದೇಹವನ್ನು ತ್ಯಜಿಸ್ತಾರೆ ಕರ್ನಲ್ ಆಲ್ಕಾಟ್ರು. ಅವರು ಬೂದಿನೂ ಕೂಡ ಇವತ್ತಿಟ್ಟಿದ್ದಾರೆ ಅಡಿಯಾರ್ನಲ್ಲಿ. ಯಾಕೆಂದರೆ ಆಲಿವ್ ಸೆಂಟ್ರು, ಕರ್ನಲ್ ಆಲ್ಕಾಟ್ರು, ಲೆಡ್ ಬಿಟ್ರು ಅದೆಲ್ಲ ಇದೆ. ಇವತ್ತು ನೀವು ಹೋದರೆ ನೋಡ್ಬೋದು, ಒಂದು ದೊಡ್ಡದೊಂದು ಕಮಲ್ ಥರ ಒಂದು ಇದು ಮಾಡಿದ್ದಾರೆ. ಅಲ್ಲಿ ಎಲ್ಲರ ಒಂದು ಅವ್ರ ಸಂಸ್ಕಾರ ನಂತರ ಬೂದಿಯಲ್ಲಿ ಇಟ್ಬಿಟ್ಟು ಅವರು ಪ್ರತಿಮೆಗಳನ್ನ ಇಟ್ಟಿದ್ದಾರೆ, ನೋಡ್ಬೋದು ಅಡಿಯಾರ್ನಲ್ಲಿ. ನಾವೆಲ್ಲ ನೋಡಿದ್ದೀವಿ. ಇವರು ಕೂಡ ಥಿಯಾಸಫಿಕಲ್ ಸೊಸೈಟಿಯನ್ನು ಇಟ್ಟ ಪುಣ್ಯ. ಥಿಯಾಸಫಿಕ್ ಕೊಟ್ಟವರು ಬ್ಲಾವರ್ಸ್ಕಿ ಅವರು, ಸೊಸೈಟಿಯನ್ನು ಕೊಟ್ಟವರು ಕರ್ನಲ್ ಆಲ್ಕಾಟ್ರು. ಇಂಥ ಮಹಾತ್ಮರನ್ನು ನೆನೆಯೋದು ನಮ್ಮದು ಪುಣ್ಯ, ಸ್ವಾತಂತ್ರ್ಯ ದಿನಾಚರಣೆ. ಇನ್ನು 3ನೇ ಸಬ್ಜೆಕ್ಟ್ ಕೊಟ್ಟಿದ್ದಾರೆ, ಜಾರ್ಜ್ ಸಿಡ್ನಿ ಅರುಂಡೇಲ್ ಅಂತ. ಇವರು 1878 ಡಿಸೆಂಬರ್ 1ರಂದು ಇಂಗ್ಲೆಂಡಿನ ಸರ್ವೆ ಎಂಬ ಸ್ಥಳದಲ್ಲಿ ಜನ್ಮ ತಾಳಿದರು. ಟೈಮ್ ಆಗ್ತಾಯಿದೆ, ಅದಕ್ಕೆ ನಾನು ಫಾಸ್ಟ್ ಆಗ್ತಾಯಿದ್ದೀನಿ. ಥಿಯಾಸಫಿಕಲ್ ಸೊಸೈಟಿ ಸೇರಿದ್ದು ಇವರು FM ಅರುಂಡೇಲ್ ಚಿಕ್ಕಮ್ಮ ಅವರು ಸೇರಿದರು. ಅವ್ರ ದೆಸೆಯಿಂದ ಜಾರ್ಜ್ ಸಿಡ್ನಿ ಅರುಂಡೇಲ್ರು ಕೂಡ ಸೇರಿದರು. 1888ರಲ್ಲಿ ಸೇರಿದರು. ಆಕೆಯ ತಾಯಿ ಹೆಸರು ಸಾಹ ಅಂತ. ಬ್ಲಾವರ್ಸ್ಕಿಯವರು ಆಲ್ಕಾಟ್ರ ನಿಕಟವರ್ತಿಗಳಾಗಿದ್ದರು. ಅರುಂಡೇಲ್ರವರು ತಮ್ಮ ಲಾಡ್ಜಿನ ಖಜಾಂಚಿಗಳಾಗಿ ಸೇವೆ ಸಲ್ಲಿಸಿದರು. ಅರುಂಡೇಲ್ರು ಇವರೆಲ್ಲ ಅಧ್ಯಕ್ಷರ ಕಾರ್ಯದರ್ಶಿ ಆದರೆ ಅವರು ಖಜಾಂಚಿಯಾಗಿ ಸೇವೆ ಮಾಡ್ತಾರೆ. ನಂತರ ಇವರು ವಾರಣಾಸಿಯಲ್ಲಿ ಸೆಂಟ್ರಲ್ ಕಾಲೇಜಿನಲ್ಲಿ ಒಂದು ಪ್ರಾಧ್ಯಾಪಕರಾಗಿ ಕೇಳ್ತಾರೆ. ಇವತ್ತು ಇದೆ ಸೆಂಟ್ರಲ್ ಕಾಲೇಜು ವಾರಣಾಸಿನಲ್ಲಿ, ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರಾಗಿ ಕೆಲಸ ಮಾಡಿರ್ತಾರೆ. 1909ರಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾರೆ ಅಲ್ಲೇ ವಾರಣಾಸಿನಲ್ಲಿ. ಆಮೇಲೆ 1934ರಲ್ಲಿ ವಾರಣಾಸಿಯಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಮದನಪಲ್ಲಿಯಲ್ಲಿ ಥಿಯಾಸಫಿಕಲ್ ಕಾಲೇಜಿನಲ್ಲಿ ಸಹ ಕೆಲಸ ಮಾಡಿದರು. ಯಾರು? ಜಾರ್ಜ್ ಸಿಡ್ನಿ ಅರುಂಡೇಲ್. ಇವರು ಯಾರಪ್ಪ? ಇವ್ರನ್ನ ಯಾರು ಮದುವೆ ಆದರು ಅಂದರೆ ರುಕ್ಮಿಣಿ ಅರುಂಡೇಲ್ ಅಂತ. ಇವರು ಹೊರದೇಶರಾದರು. ನಮ್ಮ N. ಶ್ರೀರಾಮ್ ಅವರ ಅಕ್ಕ ರುಕ್ಮಿಣಿ ದೇವಿ ಅರುಂಡೇಲ್ ಅಂತ. ಅವರು ನೀಲಕಂಠರಾವ್ ಅವರ ಮಗಳು. ಅವ್ರನ್ನ ಮದುವೆ ಆಗ್ತಾರೆ. ಯಾರು? ಈ ನಮ್ಮ ರಾಧಾಭರಣಿಯವರ ಅತ್ತೆ, ಅವ್ರನ್ನ ಮದುವೆ ಆಗಿರ್ತಾರೆ. ಅವರು ಅರುಂಡೇಲ್ ಅವರು ಬಾರ್ಡನ್ ಪವೆಲ್ ಎಂಬ ಸಂಸ್ಥೆ ಅಧ್ಯಕ್ಷರಾಗಿದ್ದರು. ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದರು. 3ನೇ ಥಿಯಾಸಫಿಕಲ್ ಸೊಸೈಟಿ ಅಧ್ಯಕ್ಷರಾದರು. ತದನಂತರ ಅವರು ಮೌಂಟ್ ದ ಎವರೆಸ್ಟ್, ಯು ಫ್ರೀಡಮ್ ಆ್ಯಂಡ್ ಫ್ರೆಂಡ್ಶಿಪ್, ಗಾಡ್ಸ್ ಇನ್ ದ ಮೇಕಿಂಗ್, ಲೋಟಸ್ ಫೈರ್ ಮುಂತಾದ ಅನೇಕ ಪುಸ್ತಕ ಗ್ರಂಥಗಳನ್ನು ಬರೆದರು. 1945 ಆಗಸ್ಟ್ 12ರಂದು ನಿಧನರಾದರು. ಅರುಂಡೇಲ್ರು 1945 ಆಗಸ್ಟ್ 12ರಂದು ಡೆತ್ ಆಗ್ತಾರೆ. ಇವರು ಹುಟ್ಟುತ್ತಾರೆ ಆಲ್ಕಾಟ್ರು. ಅದಕ್ಕೆ ಈ ತಿಂಗಳು ವಿಶೇಷವಾಗಿದ್ದಾಗಿದೆ. ಇಂತಹ ಒಂದು ಮಹಾಮಹಿಮರ
ಚಿಂತನೆಯನ್ನು ನಾವು ಗಳಿಸಿ ಆಧ್ಯಾತ್ಮಿಕ ಪುಸ್ತಕಗಳನ್ನು ವ್ಯಾಸಂಗ ಮಾಡಿ ನಮ್ಮ ಜೀವನವನ್ನು ಪಾವನ ಮಾಡ್ಕೊಳ್ಳೋಣ. ಯಾಕೆಂದರೆ ಸಿಕ್ಕಿರೋ ಅವಕಾಶ ಇದು ಯಾರಿಗೂ ಸಿಕ್ಕೋಲ್ಲ. ಸದಸ್ಯರಾಗಿದ್ದೀರಿ, ಉತ್ತಮ ಲೀಡರ್ಸ್ ಇದ್ದಾರೆ, ಉತ್ತಮ ಕಾರ್ಯದರ್ಶಿಗಳಿದ್ದಾರೆ, ವ್ಯಾಸಂಗೋಷ್ಠಿಗಳಾಗ್ತಾಯಿದೆ, ಗ್ರಂಥಗಳಿದೆ. ಓದಿ ಮನನ ಮಾಡಿ ಅನುಷ್ಠಾನ ಮಾಡಿ ಥಿಯಾಸಫಿ ಒಂದು ಮೂಲ ತತ್ವಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ನಾವು ಯೋಗ ಮಾರ್ಗದಲ್ಲಿ ಸಾಗಿ ನಾವು ಸೇರಬೇಕಾಗಿರ್ತಕ್ಕಂಥ ಗಮ್ಯ ಸ್ಥಾನವನ್ನು ಸೇರಲಿಕ್ಕೆ ಅವಕಾಶ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಅಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಥಿಯಾಸಫಿಕಲ್ ಸೊಸೈಟಿ ಒದಗಿಸಿದೆ. ತಮ್ಮೆಲ್ಲರಿಗೂ ಧನ್ಯವಾದಗಳು.